ಓಕೆ. ಸೊ ಸ್ಕ್ರೀನ್ ಶೇರ್ ಮಾಡೋದು ಕಾಣಿಸ್ತಿಲ್ಲ. ಓಕೆ. ಸೊ ನಿನ್ನೆ ನಾವು SAP ಇಂಟಿಗ್ರೇಷನ್ ಬಗ್ಗೆ ಮಾತಾಡಿದ್ವಿ. ಸೊ ಯಾವ ಥರ ಸೆಟಪ್ ಮಾಡಬೇಕು, ಸೊ ಅಂಡ್ ಇನ್ವಾಯ್ಸ್ ಯಾವ ಥರ ಮಾಡಬೇಕು ಅಂತೆಲ್ಲ ನೋಡಿದ್ವಿ. ಓಕೆ. ಸೊ ಇಲ್ಲಿ ನಿಮಗೆ ಇನ್ವಾಯ್ಸ್ ಬಂದ್ಬಿಟ್ಟು PO ಥ್ರೂ PO ಯಾವ ಥರ ಮಾಡಬೇಕು ಅಂತ. ಓಕೆ. ಇನ್ವಾಯ್ಸ್ ಥ್ರೂ PO ಅಂತ ಹಾಕ್ಕೊಂಡು ಸೊ ಮೈರೋಡ್ ಮಾಡಬೇಕು. ಓಕೆ. ಸೊ ಇದೆಲ್ಲ ಯಾವ ಥರ ಅಂತ ನಿನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, ವೀಡಿಯೋದಲ್ಲಿದೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಸೇಮ್ ಅದೇ ಥರನೇ ST ಕಾನ್ಫಿಗರೇಷನ್ಸ್ ಯಾವ ಥರ ಮಾಡಬೇಕು. ಓಕೆ. ಸೊ ಅದನ್ನ ಓಕೆ. ಸೊ ಇವಾಗ SAP ನಾವು FIMM ಇಂಟಿಗ್ರೇಷನ್ ಮಾಡಿದಾಗ ಸೊ ನಾನು ಅವಾಗಲೇ OBC ಕಾನ್ಫಿಗರೇಷನ್ ಇಂಪಾರ್ಟೆಂಟ್, ಸೊ ಅದು ತಲೆಯಲ್ಲಿರಬೇಕು. OBC ಕಾನ್ಫಿಗರೇಷನ್ಸ್ ಕೀ ಎಲಿಮೆಂಟ್ ಅಂತ ಹೇಳಿದೆ. ಸೊ ಸೇಮ್ ಅದೇ ಥರನೇ ಸೊ ಇದಕ್ಕೂ ಕೂಡ ಒಂದು ಸೆಟಪ್ ಮಾಡಬೇಕು ನಾವು. ಓಕೆ. ಸೊ ಬಿಫೋರ್ ದಟ್ ಏನೇನು ಮಾಡಬೇಕು ರಿಕ್ವೈರ್ಮೆಂಟು ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ಬಿಟ್ಟು ಬೇರೆ ನಾವು ಏನು ಕಾನ್ಫಿಗರೇಷನ್ಸ್ನ ಇನ್ಕ್ಲೂಡ್ ಮಾಡಬೇಕು ಕಾನ್ಫಿಗರೇಷನ್ಸ್ಗೆ, ಸೊ ಅದನ್ನು ನೋಡ್ತಾ ಹೋಗೋಣ. ಓಕೆ. ಸೊ ಇದಕ್ಕೆ ಓಕೆ. ಸೊ ಓಕೆ. ಸೊ ಕಂಟ್ರೋಲಿಂಗ್ ಏರಿಯಾ, ಸಾರಿ, ಓಕೆ. ಸೊ VKOA ಅಂತ. ಓಕೆ. ಸೊ VKOA ಅಂತ ಟಿ ಕೋಡು. ಸೊ ಇದರಲ್ಲಿ ನಾವು ಅಸೈನ್ಮೆಂಟ್ಸ್ ಮಾಡ್ತೀವಿ GL ಸೆಟಪ್ಗೆ. ಓಕೆ. ಸೊ ಇದಕ್ಕೆ ಇಂಟಿಗ್ರೇಷನ್ ಹಾಕ್ಬಿಡ್ತೀನಿ. ಓಕೆ. ಸೊ ಇವಾಗ ಸೊ FIMM ಅಲ್ಲಿ ನಾನು ಹೇಳಿದೆ ಪ್ರೊಕ್ಯೂರ್ ಟು ಟಿಲ್ ಪೇಮೆಂಟ್ ಪ್ರೋಸೆಸ್ ಏನಿರುತ್ತೆ ಆ ಪ್ರೋಸೆಸ್ ಹೆಂಗೆ ವರ್ಕ್ ಆಗುತ್ತೆ, ಸೊ ಯಾವಾಗ ಏನೇನು ವರ್ಕ್ ಆಗುತ್ತೆ, ಸೊ ಹೆಂಗೆ ಇನ್ವಾಯ್ಸ್ ರೈಸ್ ಮಾಡ್ತೀವಿ, ಏನು ಫ್ಲೋ ಅಂತ ವರ್ಕ್ ಮಾಡಿದೆ. ಓಕೆ. ಸೊ ಅದು P2P ಸೈಕಲ್ ಅಂತ ಕರಿತಾ ಇದ್ವಿ. ಸೇಮ್ ಇವಾಗ ಇದರಲ್ಲೂ ಕೂಡ ಅಷ್ಟೇ, SDಲೂ ಕೂಡ ಸಿಮಿಲರ್ ಅದೇ ಥರನೇ, ಬಟ್ ಇದು ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ. ಸೊ ಇದರಲ್ಲಿ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ನಿಮಗೆ O2C ಸೈಕಲ್ ಅಂತ ರನ್ ಆಗುತ್ತೆ. ಆರ್ಡರ್ ಟು ಕ್ಯಾಶ್ ಅಂದರೆ ಆರ್ಡರ್ ಅಂದರೆ ನಿಮಗೆ ಫಸ್ಟ್ ಆರ್ಡರ್ ಯಾವಾಗ ಬರುತ್ತೆ, ನೀವು ಸೇಲ್ ಮಾಡೋದಾಗಿರೋದ್ರಿಂದ ಕಂಪ್ನಿ ನಿಮ್ದಾಗಿರುತ್ತೆ. ಸೊ ನೀವು ಸೇಲ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಆರ್ಡರ್ ಬರುತ್ತೆ. ಸೊ ಆರ್ಡರ್ ಟು ಟಿಲ್ ಕ್ಯಾಶ್ ಪೇಮೆಂಟ್. ಸೊ ಟಿಲ್ ಕ್ಯಾಶ್ ಪೇಮೆಂಟ್ ಅಂದರೆ ನಿಮ್ಗೆ ಕ್ಯಾಶ್ ಬರೋವರೆಗೂ ಸೇಲ್ ಮಾಡಿದ ಗೂಡ್ಸ್ಗೆ ಸೊ ಅಲ್ಲಿವರೆಗೂ ಏನೇನು ಪ್ರೋಸೆಸ್ ಇದೆ, ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ. ಸೊ ಫಸ್ಟು ಪ್ರೀ ಸೇಲ್ಸ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ. ಸೊ SD. ಓಕೆ. ಸೊ ಪ್ರೀ ಸೇಲ್ಸ್ ಆ್ಯಕ್ಟಿವಿಟೀಸ್ ಅಂತ ಮಾಡಿದಾಗ ಸೊ ಇದನ್ನೆಲ್ಲ SD ಅವ್ರು ಮಾಡ್ತಾರೆ. ಓಕೆ. SD ಮಾಡಿದವರು, ಬಟ್ ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಫಸ್ಟ್ ಪ್ರೋಸೆಸ್ ಹೆಂಗೆ ವರ್ಕ್ ಆಗುತ್ತೆ, ಫಸ್ಟು ಕಾಂಟ್ರಾಕ್ಟು ಎಂಕ್ವೈರಿಗೆ ಬರುತ್ತೆ ಕಸ್ಟಮರಿಂದ. ಓಕೆ. ಸೊ ಕಸ್ಟಮರ್ಗೆ ಎಂಕ್ವೈರಿ ಬಂದಾಗ ನಾವು ಕೊಟೇಶನ್ ಪ್ರೊವೈಡ್ ಮಾಡ್ತೀವಿ. ಸೊ ಕೊಟೇಶನ್ ಪ್ರೊವೈಡ್ ಮಾಡಿದ್ಮೇಲೆ ಅವ್ರು ಓಕೆ ಅಂತಂದರೆ ಅಗ್ರಿಮೆಂಟ್ಗೆ ಶೆಡ್ಯೂಲ್ ಮಾಡ್ತೀವಿ. ಓಕೆ. ಸೊ ಅಗ್ರಿಮೆಂಟ್ ಶೆಡ್ಯೂಲ್ ಮಾಡಿದಾಗ ಸೊ ಅಗ್ರಿಮೆಂಟ್ ಶೆಡ್ಯೂಲ್ ಆದಮೇಲೆ ನಾವೇನು ಮಾಡ್ತೀವಿ, ಸೇಲ್ಸ್ ಆರ್ಡರ್ನ ಕ್ರಿಯೇಟ್ ಮಾಡ್ತೀವಿ, ಸೇಲ್ಸ್ ಆರ್ಡರ್ ಪ್ರೋಸೆಸ್ ಮಾಡ್ತೀವಿ. ಸೇಲ್ಸ್ ಆರ್ಡರ್ ಪ್ರೋಸೆಸ್ ಆದಮೇಲೆ ಗೂಡ್ಸ್ ಡೆಲಿವರಿ ಆಗುತ್ತೆ, ಗೂಡ್ಸ್ ಇಶ್ಯೂ ಆಗುತ್ತೆ, ಟ್ರಾನ್ಸ್ಫರ್ ಆ್ಯಂಡ್ ಶಿಪ್ಮೆಂಟ್ ಪ್ರೋಸೆಸ್ ನಡೆಯುತ್ತೆ. ಅದಾದಮೇಲೆ ಬಿಲ್ಲಿಂಗ್ ನಡೆಯುತ್ತೆ, ಬಿಲ್ಲಿಂಗ್ ಆ್ಯಕ್ಟಿವಿಟೀಸ್. ಸೊ ಬಿಲ್ಲಿಂಗ್ ಆ್ಯಕ್ಟಿವಿಟೀಸ್ ಆದಮೇಲೆ ಅಕೌಂಟ್ ರಿಸೀವಬಲ್ ಆ್ಯಕ್ಟಿವಿಟೀಸ್ ಮೀನ್ಸ್ ಅಮೌಂಟ್ನ ರಿಸೀವ್ ಮಾಡ್ಕೊತೀವಿ. ಸೊ ಇದು ಪ್ರೋಸೆಸ್. ಓಕೆ. ಸೊ ಇಲ್ಲಿ ನಾನು ಪ್ರೋಸೆಸ್ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ, ಬಟ್ ನಿಮಗೆ ಪ್ರೋಸೆಸ್ ಮೆನ್ಷನ್ ಮಾಡಿಲ್ಲ ಅಂದರೂ ಕೂಡ ಇಟ್ ಈಸ್ ಎ ನಾರ್ಮಲ್ ಸಿನಾರಿಯೋ. ಸೊ ನೀವು ಎಲ್ಲಿ ಗೂಗಲಲ್ಲಿ ಹಾಕಿದ್ರೆ ಸಿಕ್ಬಿಡುತ್ತೆ P2P ಆ್ಯಂಡ್ O2C ಸೈಕಲ್ಲು. ಓಕೆ. ಆ್ಯಂಡ್ ವೀಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ನಿಮಗೆ ರೆಕಾರ್ಡಿಂಗ್ಸಲ್ಲಿ ಕೂಡ ಕ್ಲಿಯರ್ ಆಗಿರುತ್ತೆ. ಸೊ ವರ್ಕ್ಶೀಟಲ್ಲಿ ಅಷ್ಟೇ ನಾನು ಆ್ಯಡ್ ಮಾಡಿಲ್ಲ, ಬಟ್ ಸ್ಟಿಲ್ ನಾನು ಇಲ್ಲಿ P2P O2C ಅಂತ ಹಾಕಿರ್ತೀನಿ. P2P ಅಂದರೆ ಗೊತ್ತಲ್ಲ, ಪ್ರೊಕ್ಯೂರ್ಮೆಂಟ್ ಟು ಟಿಲ್ ಪೇಮೆಂಟ್ ಅಂತ. ಆ್ಯಂಡ್ O2C ಬಂದ್ಬಿಟ್ಟು ಆರ್ಡರ್ ಟು ಕ್ಯಾಶ್. ಸೊ ಆರ್ಡರ್ ಟು ಕ್ಯಾಶ್. ಸೊ ಇದು ಫ್ಲೋ ಗೊತ್ತಿರಬೇಕು ನಿಮಗೆ. ಸೊ ಆ್ಯಸ್ ಎ ಕನ್ಸಲ್ಟೆಂಟ್ ನಿಮಗೆ ಬಿಸ್ನೆಸ್ ಫ್ಲೋಸ್ ಎಲ್ಲ ಗೊತ್ತಿರಬೇಕಲ್ಲ, ಸೊ ಹಂಗಾಗಿ ಫ್ಲೋ ಗೊತ್ತಿರಬೇಕು.
ಸೊ P2P ಅಂದರೆ ನಾನು ಅವಾಗಲೇ ಹೇಳಿದೆ, ಸೇಮ್ ಇದೇ ಥರನೇ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಆ್ಯಂಡ್ ಎಂಕ್ವೈರಿ ಇರುತ್ತೆ, ಕೊಟೇಶನ್ಸ್ ಬರುತ್ತೆ, ಕೊಟೇಶನ್ ಆದಮೇಲೆ ಅಗ್ರಿಮೆಂಟ್ ಆಗುತ್ತೆ, ಅಗ್ರಿಮೆಂಟ್ ಆದಮೇಲೆ ಪರ್ಚೇಸ್ ರಿಕ್ವಸಿಷನ್ಸ್ ಆದಮೇಲೆ ಸೇಲ್ಸ್ ಆರ್ಡರ್ ಆಗುತ್ತೆ, ಸೇಲ್ಸ್ ಆರ್ಡರ್ ಆದಮೇಲೆ ನಮಗೆ ಗೂಡ್ಸ್ ಇಶ್ಯೂ ಆಗುತ್ತೆ, GR ಕ್ಲಿಯರಿಂಗ್ ಆಗುತ್ತೆ, ಆಮೇಲೆ ಪೇಮೆಂಟ್ ಆಗುತ್ತೆ. ಸೊ ಈ ಪ್ರೊಸೆಸ್. ದೆನ್ SDL ಕೂಡ ಅದೇ ಥರ ಕಾಂಟ್ರಾಕ್ಟ್ ಆಗುತ್ತೆ, ಎಂಕ್ವೈರೀಸ್ ಆಗುತ್ತೆ, ಕೊಟೇಶನ್ಸ್ ಆಗುತ್ತೆ, ಅಗ್ರಿಮೆಂಟ್ ಶೆಡ್ಯೂಲ್ ಆಗುತ್ತೆ, ಸೇಲ್ಸ್ ಆರ್ಡರ್ ಆಗುತ್ತೆ, ಅದಾದಮೇಲೆ ಗೂಡ್ಸ್ ಇಶ್ಯೂ, ಡೆಲಿವರಿ. ಸೊ ಡೆಲಿವರಿ ಆದಮೇಲೆ ಗೊತ್ತಲ್ಲ ನಿಮಗೆ ಮಾಡೋದಕ್ಕೆ ಶಿಪ್ಮೆಂಟ್ ಪ್ರೋಸೆಸ್ ನಡೆಯುತ್ತೆ. ಸೊ ಅದು ಲಾಜಿಸ್ಟಿಕ್ಸ್ ಟೀಮ್ ನೋಡ್ಕೊತಾರೆ. ಸೊ ಇದೆಲ್ಲ ಪ್ರೋಸೆಸ್ ಆದಮೇಲೆ ಬಿಲ್ಲಿಂಗು, ಆಮೇಲೆ ಪೇಮೆಂಟ್ ರಿಸೀವ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಪ್ರೋಸೆಸ್. ಓಕೆ, ಸೊ ನಾರ್ಮಲ್ ಪ್ರೋಸೆಸ್. ಈ ಪ್ರೋಸೆಸ್ ಮಾಡೋದಕ್ಕೆ ನಾವು ಸಿಸ್ಟಮಲ್ಲಿ ಏನೇನು ಕಾನ್ಫಿಗರೇಷನ್ಸ್ ಮಾಡಬೇಕು, ಓಕೆ, ಸೊ ಅದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಇವಾಗ ಫಸ್ಟ್ ಇಂಟಿಗ್ರೇಷನ್ಸ್ ಮಾಡೋದಕ್ಕೆ ಮೇನ್ ಏನು ಬೇಕು ನಮಗೆ? ಸೊ ಪರ್ಚೇಸ್ ನಾವು ಮಾಡಬೇಕಾದ ಕಾನ್ಫಿಗರೇಷನ್ ಪರ್ಚೇಸ್ ಆರ್ಗನೈಸೇಷನ್ ಬೇಕಿತ್ತು ನಮಗೆ. ಓಕೆ, ಸೊ ಅವ್ರದ್ದು ಪರ್ಚೇಸ್ ಆರ್ಗನೈಸೇಷನ್ ನಮಗೆ ಅಂದರೆ ಪರ್ಟಿಕ್ಯುಲರ್ಲಿ ಪರ್ಚೇಸ್ ಆರ್ಗನೈಸೇಷನ್ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಅದನ್ನೆಲ್ಲ ನಮಗೆ ಟೀಮ್ ಅವ್ರು ಮಾಡ್ತಾರೆ. ಸೇಮ್ ಅದೇ ಥರನೇ SDಗೆ ಸೇಲ್ಸ್ ಆರ್ಗನೈಸೇಷನ್ ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನು SD ಟೀಮ್ ಅವರೇ ಮಾಡ್ತಾರೆ. ಬಟ್ ಸ್ಟಿಲ್ ನಿಮಗೆ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ಥರ ಇರುತ್ತೆ ಸೇಲ್ಸ್ ಆರ್ಗನೈಸೇಷನ್ ಅಂತ. ಓಕೆ, ಸೊ ಇಲ್ಲಿ ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡಿಬಿಟ್ಟು ಸೇಲ್ಸ್ ಆರ್ಗನೈಸೇಷನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ನಾವು ಕಂಪನಿ ಕೋಡು ಎಲ್ಲ ಯಾವ ಥರ ಕ್ರಿಯೇಟ್ ಮಾಡ್ತೀವೋ ಸೊ ಆ ಥರ ಕ್ರಿಯೇಟ್ ಮಾಡ್ತಾರೆ. ಸೊ ಸೇಲ್ಸ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡೋದಕ್ಕೆ SOVX5 ಅಂತ T ಕೋಡು. ಸೊ ಇದೆಲ್ಲ ನಿಮಗೇನು ಬೇಕಾಗಲ್ಲ, ಇದೆಲ್ಲ SD ಟೀಮೇ ಮಾಡ್ತಾರೆ. ಬಟ್ ನಿಮಗೆ ಪ್ರೋಸೆಸ್ ಬಗ್ಗೆ ಗೊತ್ತಿರಬೇಕು. ಓಕೆ, ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ. ಓಕೆ, ಸೊ ಇದನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ಸಮ್ ಫೀಲ್ಡ್ಸ್ ಎಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್ ಏನೇನಿರುತ್ತೆ ಅದೆಲ್ಲ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವ್ದಾದ್ರು ಒಂದು ಡಿಸ್ಪ್ಲೇ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ಫೀಲ್ಡ್ಸು. ಸೊ ಇದರಲ್ಲಿ ಈ ಫೀಲ್ಡ್ಸ್ಗೆ ಏನೇನು ಡೇಟಾ ಬೇಕೋ ಅದನ್ನೆಲ್ಲ ನೀವು ಎಂಟ್ರಿ ಮಾಡ್ಕೋಬೋದು. ಸೊ ಇವರೆಲ್ಲ ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಸ್ಟಿಲ್ ನಿಮ್ಗೆ ಏನಾದ್ರು ಬೇಕು ಅಂದರೆ ಮೂಮೆಂಟ್ ಟೈಪು, ಸ್ಟೋರೇಜ್ ಲೊಕೇಶನ್ನು, ಪ್ಲ್ಯಾಂಟು, ಪರ್ಚೇಸೇಷನ್ ಗ್ರೂಪ್ ಡೀಟೇಲ್ಸ್ ಏನಾದ್ರು ಬೇಕು ಅಂದರೆ ಅಡ್ರೆಸ್ಸು, ಓಕೆ, ಲೆಟರ್ ಟೆಕ್ಸ್ಟ್ಸು. ಸೊ ಇದೆಲ್ಲ ಬೇಕು ಅಂದರೆ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡ್ಕೊತಾರೆ. ಇದೆಲ್ಲ ಅವರೇ ಆ್ಯಡ್ ಮಾಡ್ತಾರೆ. ಓಕೆ, ಸೊ ಇದಾದಮೇಲೆ ಇದಾದಮೇಲೆ ಇವಾಗ ನಾವು ಡಿಫೈನ್ ಮಾಡಿದ್ಮೇಲೆ ಅಸೈನ್ ಮಾಡಬೇಕಲ್ವಾ? ಸಾರಿ. ಸೊ ಡಿಫೈನ್ ಮಾಡಿದ್ಮೇಲೆ ಅಸೈನ್ ಮಾಡಬೇಕು ಕಂಪನಿ ಕೋಡ್ಗೆ. ಅದು ಕೂಡ OVX3 ಅವ್ರು ಅಸೈನ್ ಮಾಡ್ತಾರೆ. ಸೊ ಅಸೈನು ಕ್ರಿಯೇಷನ್ಸು ಇದೆಲ್ಲ ಏನಿದೆ ಇದೆಲ್ಲ ಬೇಸಿಕ್ SD ಕಾನ್ಫಿಗರೇಷನ್ಸ್ ಎಲ್ಲ ಅವರೇ ಮಾಡ್ತಾರೆ. ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ನ ಕ್ರಿಯೇಟ್ ಮಾಡಬೇಕು OVX5ನಲ್ಲಿ. ಸೊ ಅದು ಕೂಡ ಅವರೇ ಕ್ರಿಯೇಟ್ ಮಾಡ್ತಾರೆ. ಸೊ ನಾವೇನು ಮಾಡಬೇಕು ಅಂತಿದ್ರೆ, ಸೊ ಇದೆಲ್ಲ ಅಸೈನ್ಸು ಕ್ರಿಯೇಷನ್ಸ್ ಎಲ್ಲ ಅವ್ರು ಮಾಡಿದ್ರೆ, ಸೊ ನಾವೇನು ಮಾಡಬೇಕು? ನಮ್ಮದು ಅಸೈನ್ಮೆಂಟ್ ಬಂದ್ಬಿಟ್ಟು GL ಅಸೈನ್ಮೆಂಟ್ ಸೆಟಪ್ ಮಾಡಬೇಕು. ಸೊ ನಾವು ಮಾಡಬೇಕಾಗಿರೋದೇ ಅಷ್ಟು. ಸೊ ಇನ್ನು ಮಿಕ್ಕಿರೋದೆಲ್ಲ SD ಟೀಮ್ ಅವರೇ ಮಾಡ್ತಾರೆ. ಸೊ ಶಿಪ್ಪಿಂಗ್ ಪಾಯಿಂಟ್ ಡಿಫೈನ್ ಮಾಡೋದಾದರೆ ಲಾಜಿಸ್ಟಿಕ್ಸ್ ಟೀಮ್ ಅವ್ರು ಮಾಡ್ತಾರೆ. ಓಕೆ, ಸೊ ಇದಕ್ಕೆಲ್ಲ ನಿಮ್ಗೆ ಯಾವ ಥರ ಏನೇನು ಮಾಡಬೇಕು ಅಂತ ಗೊತ್ತಿರಬೇಕು ಸಿಸ್ಟಮಲ್ಲಿ ಅಷ್ಟೇ. ಸೊ ಯಾವ ಥರ ಡಿಫೈನ್ ಮಾಡಬೇಕು ಇದನ್ನೆಲ್ಲದನ್ನು ಕೂಡ ಕಂಪ್ಲೀಟ್ಲಿ ನಿಮಗೆ SD ಟೀಮ್ ಅವ್ರು ನೋಡ್ಕೊತಾರೆ. ಬಟ್ ಸ್ಟಿಲ್ ನಿಮಗೆ ಏನಾದರೂ ನಾಲೆಜ್ ಬೇಕು ಅಂತಂದರೆ ನೀವು ಕೂಡ SD ಏನಾದರೂ ಡಾಕ್ಯುಮೆಂಟೇಷನ್ ಸಿಕ್ಕಿದ್ರೆ ಅದನ್ನು ಚೆಕ್ ಮಾಡ್ಕೋಬೋದು. ನಾನು ಕಾನ್ಫಿಗರೇಷನ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀನಿ ಕಂಪ್ಲೀಟು. ಸೊ ನಿಮಗೆ ಬೇಕು ಅಂತಂದರೆ ಕೂಡ ಅದರಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲ ನಿಮಗೆ ನಾರ್ಮಲ್ ಇರುತ್ತೆ. ಇದಾದಮೇಲೆ ನಾವು ಕಂಡೀಷನ್ ಟೇಬಲ್ಸ್ಗೆ ಹೋಗಬೇಕು ಮೇನ್. ಓಕೆ, ಸೊ ಇದು ನಮಗೆ ಗೊತ್ತಿರಬೇಕು. ಪ್ರೈಸ್ ಕಂಡೀಷನ್ ಟೇಬಲ್ಸ್ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಸೊ ಕಂಡೀಷನ್ ಟೇಬಲ್ಸ್ ಬಗ್ಗೆ ಐಡಿಯಾ ಆಗಿ ನಿಮಗೆ V03 ಬರುತ್ತೆ. V03 T ಕೋಡ್. ಎಸ್, ಸೊ ಕಂಡೀಷನ್ ಟೇಬಲ್ಗೆ ಹೋಗ್ಬಿಟ್ಟು ನಿಮಗೆ V-03 ಬರುತ್ತೆ. ಸೊ ಕಂಡೀಷನ್ ಟೇಬಲ್ ಅಂತ. ಓಕೆ, ಸೇಮ್ ಅಲ್ಲೂ ಕೂಡ ನಿಮಗೆ ಕಂಡೀಷನ್ ಟೈಪ್ ಯಾವ ಥರ ಇರುತ್ತಲ್ವಾ? ಸೊ ಅದೇ ಥರ ಇಲ್ಲೂ ಕೂಡ ಕಂಡೀಷನ್ ಟೇಬಲ್ ಅಂತ ಇರುತ್ತೆ ಅಷ್ಟೇ. ಓಕೆ, ಸೊ ಕಂಡೀಷನ್ ಟೇಬಲ್ದು T ಕೋಡು V/03. ಓಕೆ, ಸೊ ಈ T ಕೋಡ್ನಲ್ಲಿ ಕಂಡೀಷನ್ ಟೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಇವೆಲ್ಲ ಆಲ್ಮೋಸ್ಟ್ ಪ್ರೀ ಡಿಫೈನ್ಡ್ ಆಗಿರುತ್ತೆ, ಎಲ್ಲ ಡಿಫೈನ್ ಮಾಡಿರ್ತಾರೆ ಅವರೇ ನಿಮಗೆ. ಸೊ ನಿಮ್ಗೆ ಏನಾದರೂ ಸಪ್ರೇಟ್ ಡಿಫೈನ್ ಮಾಡಬೇಕು ಅಂದರೆ ಮಾತ್ರ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ ಇದರಲ್ಲಿ. ಎಸ್, ಟೇಬಲ್ ನಂಬರ್ ಹಾಕ್ಬಿಟ್ಟು ಕಂಡೀಷನ್ ಟೇಬಲ್ ನಂಬರ್ಗೆ ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಯಾವುದೋ ಒಂದು ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಒಂದು ಟೇಬಲ್ ನಂಬರ್ ಹಾಕ್ಬೋದು, ಕ್ರಿಯೇಟ್ ಮಾಡ್ಬೋದು. ಸೊ ಆಲ್ರೆಡಿ ಯಾವುದೋ ಬೇರೆಯವ್ರನ್ನ ಕಾಪಿ ಮಾಡ್ತೀರಾ ಅಂತಂದರೆ ಕಾಪಿ ಫ್ರಮ್ ದ ಟೇಬಲ್ ಅಂತ ಆಗ್ಬಿಟ್ಟು ಸೊ ಅದನ್ನ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ 806 ಅಥವಾ 901 ಅಥವಾ 100. ಸೊ ಯಾವುದೋ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಿ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ಸೊ 806 ಬಂದ್ಬಿಟ್ಟು ಸೊ ನಿಮಗೆ ಇಲ್ಲಿ ಕಂಡೀಷನ್ಸ್ ಟೇಬಲ್ಸ್ ಯಾವ್ಯಾವುದು ಮೇಂಟೈನ್ ಮಾಡಬೇಕು. ಸೊ ಪ್ರೈಸಿಂಗ್ ಫಾರ್ ದ ಸೇಲ್ಸ್ಗೆ 806 ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಇದು. ಓಕೆ, ಸೊ ಕಂಡೀಷನ್ ಟೇಬಲ್ಸ್ ಇಲ್ಲಿ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ ಕಂಡೀಷನ್ ಟೇಬಲ್ಸ್ ಆಲ್ರೆಡಿ ಪ್ರೀ ಡಿಫೈನ್ಡ್ ಕಂಡೀಷನ್ ಟೇಬಲ್ಸ್ ಇರುತ್ತೆ ನಿಮಗೆ ಸಿಸ್ಟಮಲ್ಲಿ. ಸೊ ಇದಲ್ಲದೆ ನಿಮಗೆ ಬೇರೆ ಏನಾದರೂ ಬೇಕು ಅಂದರೆ ಮಾತ್ರ ಸಿಸ್ಟಮಲ್ಲಿ ಚೇಂಜಸ್ ಮಾಡಬೇಕು. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಬೇಸ್ಡ್ ಆನ್
ಅದು ಬಿಸ್ನೆಸ್ ಪ್ರೋಸೆಸ್ ಸಿನಾರಿಯಸ್ ವೈಸು ನಾವು ಅದನ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಬಟ್ ಆಲ್ರೆಡಿ ನಿಮಗೆ ಸಿಸ್ಟಮಲ್ಲಿ ತುಂಬ ಕಂಡೀಷನ್ಸ್ ಇರುತ್ತೆ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡಿಕೊಂಡು, ಸೊ ಇದರಲ್ಲಿ ನಿಮ್ಗೆ ಯಾವ್ಯಾವ್ದು ಬೇಕು, ಸೊ ಯಾವ್ಯಾವ ಫೀಲ್ಡ್ದು ಆ್ಯಂಡ್ ನಿಮ್ಗೆ ಇಲ್ಲೇನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದರೆ ನೀವು ಎಡಿಟ್ ಹೋಗ್ಬಿಟ್ಟು ಚೇಂಜಸ್ ಮಾಡ್ಕೋಬೇಕು. ಓಕೆ, ಸೊ ಈ ಥರ ನಾವು ಕ್ರಿಯೇಟ್ ಮಾಡ್ಕೋಬೇಕು ಫಸ್ಟ್. ಓಕೆ, ಸೊ ಇದಾದಮೇಲೆ ನಿಮಗೆ ಆ್ಯಕ್ಸಸ್ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ನಾವು ಅಲ್ಲೂ ಕೂಡ ಆ್ಯಕ್ಸಸ್ ಸೀಕ್ವೆನ್ಸ್ ನೋಡೋದಲ್ವ, ಸೊ ಸೇಮ್ ಅದೇ ಥರ ಇಲ್ಲೂ ಕೂಡ ಕಂಡೀಷನ್ ಟೈಪ್ ಆ್ಯಕ್ಸಸ್ ಸೀಕ್ವೆನ್ಸ್ ನೋಡೋದಲ್ಲ, ಸೇಮ್ ಅದೇ ಥರ ಇಲ್ಲೂ ಕೂಡ ಆ್ಯಕ್ಸಸ್ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ಆ್ಯಕ್ಸಸ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಸೊ v/07 ಅನಿಸುತ್ತೆ, v/07 ಟಿ ಕೋಡ್. ಎಸ್, ಸೊ v/07 ಟಿ ಕೋಡ್ ಸೊ ಫಾರ್ ಆ್ಯಕ್ಸಸ್ ಸೀಕ್ವೆನ್ಸ್. ನಾವು ಏನು ಇವಾಗ ಆ್ಯಕ್ಸಸ್ ಸೀಕ್ವೆನ್ಸು ಇವೆಲ್ಲ ಏನು ಡಿಫೈನ್ ಮಾಡ್ತಿದ್ವಿ, ಸೇಮ್ ಇದೇ ಥರನೇ ನಾವು ಇವಾಗ ಟ್ಯಾಕ್ಸ್ ಕೊಡ್ಗೂ ಮಾಡಿದ್ವಲ್ವಾ. ಸೊ ಎಲ್ಲ GL ಅಕೌಂಟ್ ಅಸೈನ್ಮೆಂಟ್ ಮಾಡೋದಕ್ಕೆ ಒಂದು ಆ್ಯಕ್ಸಸ್ ಸೀಕ್ವೆನ್ಸು, ಕಂಡೀಷನ್ ಟೈಪ್ಸ್ ಆರ್ ಟೇಬಲ್ಸು, ಸೊ ಇವೆಲ್ಲ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇದೆಲ್ಲ ಎಲ್ಲದಕ್ಕೂ ಕೂಡ ಇಂಟರ್ಲಿಂಕ್ ಇರುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಮಾಡೋದು ಈಗ ಪ್ರಾಪರ್ ಆಗಿ ಅಂತಂದರೆ ಸೊ ಎಲ್ಲದಕ್ಕೂ ಇಂಟರ್ಲಿಂಕ್ ಇರುತ್ತೆ. ಸೊ ಅದು ಬೇಸ್ಡ್ ಆನ್ ದಟ್ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಎಲ್ಲ ಸಿಂಪಲ್ಲಾಗಿ ಈಸಿ ಇರುತ್ತೆ. ಓಕೆ, ಸೊ v/07 ಸೊ ಇಲ್ಲಿ ಹೋಗ್ಬಿಟ್ಟು ನ್ಯೂ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಎಂಟ್ರೀಸ್ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಮೇಂಟೈನ್ ಮಾಡಬೇಕು ಆ್ಯಕ್ಸಸ್ ಸೀಕ್ವೆನ್ಸ್. ಫಾರ್ ಎಕ್ಸಾಂಪಲ್ ನ್ಯೂ ಎಂಟ್ರೀಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಆ್ಯಕ್ಸಸ್ ಸೀಕ್ವೆನ್ಸ್ ಬೇಕು. ಫಾರ್ ಎಕ್ಸಾಂಪಲ್ ನಾನು TATM ಹಾಕ್ತೀನಿ, ಒಂದು ಆ್ಯಕ್ಸಸ್ ಸೀಕ್ವೆನ್ಸ್ ಹಾಕ್ತೀನಿ TATM. ಸೊ ಅದಕ್ಕೆ ನೀವು ಏನು ಡಿಸ್ಕ್ರಿಪ್ಷನ್ ಬೇಕು, ಸೊ ಏನಕ್ಕೋಸ್ಕರ ಇದನ್ನ ಮಾಡ್ತಿದ್ದೀರಾ ಆ್ಯಕ್ಸಸ್ ಸೀಕ್ವೆನ್ಸ್, ಪ್ರೈಸಿಂಗ್ ಪ್ರೊಸೀಜರ್ಸ್ ಮಾಡ್ತಿದ್ದೀರಾ. ಸೊ ಓಕೆ, ಪ್ರೈಸಿಂಗ್ ಪ್ರೊಸೀಜರ್ಸ್ ಅಂತ ಹಾಕಿ ಪ್ರೈಸಿಂಗ್ ಪ್ರೊಸೆಸರ್. ಸೊ ನಿಮಗೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬೇಸ್ಡ್ ಆನ್ ಯೂಸರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಪ್ರಕಾರ ಡಿಸ್ಕ್ರಿಪ್ಷನ್ಸ್ನ ಮೇಂಟೈನ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಡಿಸ್ಕ್ರಿಪ್ಷನ್ಸ್ ಎಲ್ಲ ಅದ್ರ ಪ್ರಕಾರನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಓಕೆ, ಸೊ ನೆಕ್ಸ್ಟ್ ಇನ್ನು ಸೇವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ TR ಯಾರಪ್ಪ, ಓಕೆ. ಸೊ ನೋಡಿ ಇದಕ್ಕೆ ಇನ್ನೊಂದು ಇದು ಬಂದಿಟ್ಟು ಒಳ್ಳೆದಾಯಿತು. ಆ್ಯಕ್ಚುಲಿ ಏನಂದರೆ ಇಲ್ಲಿ ನೀವು ಸೇವ್ ಮಾಡೋಕ್ಕೆ ಹೋದರೆ ನಾರ್ಮಲ್ TR ತೊಗೊಳ್ಳಲ್ಲ, ಇದಕ್ಕೆ ವರ್ಕ್ ಬೆಂಚ್ ರಿಕ್ವೆಸ್ಟ್ ಅಂತಲೇ ಬರುತ್ತೆ. ಸೊ ಅದು ಕೂಡ TR ಯು ಕ್ಯಾನಾಟ್ ರಿಕ್ವೆಸ್ಟ್ ದಿಸ್ ID. ಸೊ ಈ IDಯಿಂದ ಆಗಲ್ಲ ಅಂತ ಬರ್ತಾ ಇದೆ. ಸೊ ವರ್ಕ್ ಬೆಂಚ್ ರಿಕ್ವೆಸ್ಟ್ ಏನಾದರೂ ಕ್ರಿಟಿಕಲ್ ಪ್ರೋಸೆಸ್ ಚೇಂಜಸ್ ಮಾಡುವಾಗ ಆ್ಯಕ್ಸಸ್ ಸೀಕ್ವೆನ್ಸ್ ಇರ್ಬೋದು, ಅಥವಾ ನೀವು ಬ್ಯಾಂಕ್ದು ಏನಾದರೂ ಹೌಸ್ ಬ್ಯಾಂಕ್ ಚೇಂಜಸ್ ಮಾಡ್ತಾ ಇದ್ದಾಗ, ಸೊ ಈ ಥರ ಚೇಂಜಸ್ ಮಾಡ್ತಾ ಇದ್ದೀರಾ ಅಂದಾಗ ಸೊ ನಾರ್ಮಲ್ TR ಚೇಂಜಸ್ ಮಾಡಿಬಿಟ್ಟು ಮೂವ್ ಮಾಡೋದಕ್ಕಾಗಲ್ಲ. ಸೊ ಇದಕ್ಕೆ ವರ್ಕ್ ಬೆಂಚ್ ರಿಕ್ವೆಸ್ಟ್ ಅಂತ ಬರುತ್ತೆ. ಓಕೆ, ಸೊ ವರ್ಕ್ ಬೆಂಚ್ ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡಬೇಕು. ಸೊ ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಸೇವ್ ಮಾಡಿ ಆಮೇಲೆ ಅದನ್ನ ಮೂವ್ ಮಾಡಬೇಕು. ಸೊ ಇದು ಸೇಮ್ ಅದೇ ಥರ TR ಥರನೇ ಇಲ್ಲಿ ಕ್ರಿಯೇಷನ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೋಡಿ ನಮಗೆ ಆಥರೈಸೇಷನ್ಸ್ ಇಲ್ಲ. ಓಕೆ, ಸೊ ಆಥರೈಸೇಷನ್ಸ್ ನಮಗೆ ಬೇಸ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಮಗೆ ಆಥರೈಸೇಷನ್ ಇಲ್ಲ. ಓಕೆ, ಸೊ ಆಥರೈಸೇಷನ್ ಇರುತ್ತೆ ನಿಮಗೆ ರಿಯಲ್ ಟೈಮಲ್ಲಿ. ಸೊ ಅಲ್ಲಿ ವರ್ಕ್ ಬೆಂಚ್ TRನ ಕ್ರಿಯೇಟ್ ಮಾಡಿಬಿಟ್ಟು ಸೇವ್ ಮಾಡ್ತೀರಾ. ಓಕೆ, ಸೊ ಅದರಲ್ಲಿ ಸೇವ್ ಮಾಡಿದ್ರೆ ನಿಮಗೆ ಆ್ಯಕ್ಸಸ್ ಸೀಕ್ವೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದಾದಮೇಲೆ ಹೇಗೆ ನೀವು ಕಂಡೀಷನ್ ಟೈಪ್ನ ಡಿಫೈನ್ ಮಾಡಬೇಕು. ಸೊ ನಾವು MML ಕೂಡ ಕಂಡೀಷನ್ ಟೈಪ್ನ ಡಿಫೈನ್ ಮಾಡಿದ್ವಲ್ವಾ. ಸೊ ಅದೇ ಥರನೇ ಕಂಡೀಷನ್ ಟೈಪ್. ಸೊ ಕಂಡೀಷನ್ ಟೇಬಲ್ ಬಂದ್ಬಿಟ್ಟು ಜಸ್ಟ್ ಫಾರ್ ದ ಟೇಬಲ್ ರೆಫರೆನ್ಸ್ ಏನಿರುತ್ತೆ ಸ್ಟ್ಯಾಂಡರ್ಡ್ ಅದಕ್ಕೆ ತೊಗೊತೀವಿ. ಸೊ ಕಂಡೀಷನ್ ಟೈಪ್ ಬಂದ್ಬಿಟ್ಟು ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ನಾವು ಯಾವ್ಯಾವ ಥರ ಕಂಡೀಷನ್ ಟೈಪ್ನ ಡಿಫೈನ್ ಮಾಡ್ತೀವಿ ಅನ್ನೋದು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಿಮಗೆ ನೆಕ್ಸ್ಟ್ ಮಾಡ್ತೀನಿ ನಾನು ಮತ್ತೆ. ಸೊ ಇದೆಲ್ಲ ಸಿಂಪಲಾಗಿ ನೆನ್ಪಿಟ್ಕೋಬೋದು. ಎಲ್ಲ ನಿಮಗೆ v/02 03 04 05 06 ಈ ಥರನೇ ಕೋಡ್ಸ್ ಇರುತ್ತೆ. ಸೊ ನೆನ್ಪಿಟ್ಕೋಬೋದು. ಓಕೆ, ಸೊ ಕಂಡೀಷನ್ ಟೈಪ್ ಬಂದ್ಬಿಟ್ಟು ನಿಮಗೆ v/06 ಇರುತ್ತೆ. ಓಕೆ, ಸೊ v/06 ನಾವು ಕಂಡೀಷನ್ ಟೈಪ್ನ ಡಿಫೈನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವು ಎಂಟ್ರೆಸ್ಟ್ ಕ್ಲಿಕ್ ಮಾಡಿ ನೀವು ಕಂಡೀಷನ್ ಟೈಪ್ಸ್ನ ಡಿಫೈನ್ ಮಾಡಬೇಕು. ಸೊ ಈ ಕಂಡೀಷನ್ ಟೈಪ್ಸ್ನ ಯಾವ ಥರ ಡಿಫೈನ್ ಮಾಡ್ತೀವಿ, ಏನು ಬೇಸಿಸ್ ಮೇಲೆ ಡಿಫೈನ್ ಮಾಡ್ತೀವಿ ಅನ್ನೋದು ನೋಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮಲ್ಟಿಪಲ್ ಗೂಡ್ಸು ಡಿಫೈನ್ ಟೈಪ್ ಆಫ್ ದ ಗೂಡ್ಸ್ ಅಥವಾ ಸರ್ವಿಸ್ನ ಕೊಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಕಸ್ಟಮರ್ಗೆ. ಓಕೆ, ಸೊ ಆ ಥರ ಇದ್ದಾಗ ಅದ್ರ ಬೇಸ್ ಮೇಲೆ ನೀವು ಕಂಡೀಷನ್ ಟೈಪ್ಸ್ನ ಡಿಫೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಸೊ ಮೆಟೀರಿಯಲ್ ಸೇಲ್ಸ್ ಇದೆ,
ಆ್ಯಂಡ್ ಕಸ್ಟಮರ್ ಡಿಸ್ಕೌಂಟ್ ಸೇಲ್ಸ್ ಇದೆ. ಓಕೆ, ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ದ ಸೇಲ್ಸ್ ಕಂಡೀಷನ್ ಟೈಪ್ಸ್ನ ಇವರು ಡಿಫೈನ್ ಮಾಡಿದ್ದಾರೆ ಇಲ್ಲಿ. ಓಕೆ, ಸೊ ಇದೆಲ್ಲದೇ ಸಮಥಿಂಗ್ ಸರ್ವಿಸಸ್ ಕೂಡ ಇರುತ್ತೆ. ಓಕೆ, ತುಂಬ ಡಿಫೈನ್ ಮಾಡಿದ್ದಾರೆ ಅವರು ಈ ಸಿಸ್ಟಮಲ್ಲಿ, ಯಾರು ಪ್ರಾಪರಾಗಿ ಯಾರು ಮಾಡಿಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಡ್ಜಸ್ಟ್ಮೆಂಟ್ ವಿತ್ ಕೋಪಾ ಆ್ಯಂಡ್ ಎಫ್ ಐ ಅಂತ ಹಾಕಿದ್ದಾರೆ. ಸೊ ಇದೆಲ್ಲ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಮೇಲೆ ನಾವು ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಕಂಡೀಷನ್ ಟೈಪ್ಸ್ನ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಂಟ್ರೆಸ್ಟ್ ನಾನು ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ಅಗೇನ್ ನಿಮಗೆ ಟ್ಯಾಕ್ಸ್ ಕೋಡ್ ಯಾವ ಥರ ಕೇಳ್ತಾ ಇತ್ತು ಕಂಡೀಷನ್ ಟೈಪ್ಸ್ದು ಎಲ್ಲ, ಸೊ ಅದೇ ಥರನೇ ಇಲ್ಲಿ ಕೇಳುತ್ತೆ. ಓಕೆ, ಸೊ ನೀವು ಇಲ್ಲಿ ಕಂಡೀಷನ್ ಟೈಪ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾನು TATM ಕ್ರಿಯೇಟ್ ಮಾಡ್ತೀವಿ ಅಂದರೆ TATM ಒಂದು ಕಂಡೀಷನ್ ಟೈಪ್ಸ್ನ ಹಾಕಿ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕು. ಓಕೆ, ಸೊ ಕಂಡೀಷನ್ ಟೈಪ್ಸ್ ಫಾರ್, ಸೊ ಏನಕ್ಕೋಸ್ಕರ ಇದನ್ನ ಡಿಫೈನ್ ಮಾಡ್ತಿದ್ದೀರಾ ಅಂತ. ಓಕೆ, ಕಂಡೀಷನ್ ಟೈಪ್ ಫಾರ್ ದ ಬೇಸ್ ಪ್ರೈಸಸ್. ಓಕೆ, ಸೊ ಬೇಸ್ ಪ್ರೈಸ್ ಮೇಲೆ ಮಾಡ್ತಿದ್ದೀವಿ. ಸೊ ಇಷ್ಟೇ ಅಲೋ ಮಾಡ್ತಾ ಇರೋದು. ಬೇಸ್ ಪ್ರೈಸ್ ಅಂತಾನೆ ಹಾಕ್ಬಿಡ್ತೀನಿ ಸರ್. ಓಕೆ, ಸೊ ಬೇಸ್ ಪ್ರೈಸ್. ಓಕೆ, ಸೊ ಬೇಸ್ ಪ್ರೈಸ್ದು ಆಮೇಲೆ ಇದಕ್ಕೆ ಆಕ್ಸಸ್ ಸೀಕ್ವೆನ್ಸ್ ನಾವು TATM ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ವಲ್ಲ, ಸೊ ಆ ಆಕ್ಸಸ್ ಸೀಕ್ವೆನ್ಸ್ ಹಾಕಬೇಕು. ಸೊ ಅದಾದಮೇಲೆ ಬಂದ್ಬಿಟ್ಟು ಇಲ್ಲಿ ಕ್ಯಾಟಗರೀಸ್. ಸೊ ಇಲ್ಲಿ ಕ್ಯಾಟಗರೀಸಲ್ಲಿ ಕೂಡ ಅಷ್ಟೇ ನಿಮ್ಗೆ ಆಲ್ರೆಡಿ ಇಲ್ಲಿ ಇರುತ್ತೆ. ಸೊ ನಾವು ಇದನ್ನು ಬೇಸ್ ಪ್ರೈಸ್ ತೊಗೊತಿರೋದನ್ನ ಪ್ರೈಸ್ ಕ್ಯಾಟಗರಿಲಿ ತೊಗೊತೀವಿ. ಆ್ಯಂಡ್ ದೆನ್ ಕ್ಯಾಲ್ಕುಲೇಷನ್ ಟೈಪ್ ಬಂದ್ಬಿಟ್ಟು ಇವಾಗ ನೀವು ಸೇಲ್ ಮಾಡೋದಾದ್ರೆ ಏನು ಯಾವ ಥರ ಸೇಲ್ ಮಾಡ್ತೀರಾ, ಕ್ವಾಂಟಿಟಿ ವೈಸ್ ಸೇಲ್ ಮಾಡ್ತೀರಲ್ವಾ. ಸೊ ಕ್ವಾಂಟಿಟಿ ವೈಸ್ ಆದರೆ ಕ್ವಾಂಟಿಟಿ ವೈಸ್ ಹಾಕ್ಕೊಳ್ಳಿ. ಸೊ ಪರ್ಸೆಂಟೇಜ್ ವೈಸ್ ಆದರೆ ಪರ್ಸೆಂಟೇಜ್ ವೈಸ್ ಹಾಕ್ಕೊಳ್ಳಿ. ಸೊ ಯಾವ ಥರ ವಾಲ್ಯೂಮ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಫೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ಕ್ವಾಲಿಟಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ C ಇದೆ, ಕ್ವಾಲಿಟಿ ಜರ್ನಲ್. ಸೊ ಕ್ವಾಲಿಟಿ ತೊಗೋಬೋದು. ಸೊ ಗ್ರಾಸ್ ವೇಟ್, ನೆಟ್ ವೈಟ್, ವಾಲ್ಯೂಮ್ ಓಕೆ ಈ ಥರ. ಸೊ ಇದನ್ನು C ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕ್ವಾಲಿಟಿ ತೊಗೋಬೇಕು. ಓಕೆ, ಸೊ ಕ್ವಾಲಿಟಿ ತಗೊಂಡ್ಮೇಲೆ ಸೊ ನೀವು ಇದರಲ್ಲಿ ಕಂಡೀಷನ್ ಕ್ಯಾಟಗರಿ ಯಾವ ಥರ ಡಿಫೈನ್ ಮಾಡ್ತಿದ್ದೀರಾ. ಈ ಕಂಡೀಷನ್ ಕ್ಯಾಟಗರಿ ಬಂದ್ಬಿಟ್ಟು ಬೇಸ್ ಪ್ರೈಸ್ ಅಂತ ಹಾಕಿದ್ದೀನಿ ನಾನು. ಸೊ ಇಲ್ಲಿ ಕ್ಯಾಟಗರಿ ಇರುತ್ತೆ ನಿಮಗೆ, ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ಯಾಂಡರ್ಡ್ ಕ್ಯಾಟಗರೀಸ್ ಇರುತ್ತೆ. ಸೊ ಬೇಸ್ ಪ್ರೈಸಾ, ಫ್ರೈಟಾ, ಯಾವ ಥರ ಅಂತ. ಸೊ ಪ್ರೈಸ್ ಮಾಡ್ತಾ ಇದ್ರೆ ಸೊ ಬೇಸಿಕ್ ಪ್ರೈಸ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಸೊ ನಾರ್ಮಲಿ ಇದೆಲ್ಲ ಸ್ಟ್ಯಾಂಡರ್ಡ್ ಕಾನ್ಫಿಗರೇಷನ್ಸೇ. ಓಕೆ, ಸೊ Hನ ಸೆಲೆಕ್ಟ್ ಮಾಡಬೇಕು. ಸೊ Hನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನ ಸೇವ್ ಮಾಡಿದ್ರೆ ನಿಮಗೆ ಕಂಡೀಷನ್ ಟೈಪ್ಸ್ ಸೇವ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ನಿಮ್ಗೆ ಬೇರೆ ಏನಾದರೂ ನಿಮಗೆ ಹೆಡರ್ ಕಂಡೀಷನ್ಸು ಅಥವಾ ನಿಮಗೆ ಐಟಮ್ ಕಂಡೀಷನ್ಸ್ ಇದನ್ನೆಲ್ಲ ಎನೇಬಲ್ ಮಾಡ್ಕೋಬೇಕು ಅಂತಂದರೆ ಬೇಸ್ ಆನ್ ರಿಕ್ವೈರ್ಮೆಂಟು ಇದನ್ನ ಎನೇಬಲ್ ಮಾಡ್ಕೋಬೇಕು. ಓಕೆ, ಸೊ ಇದಕ್ಕೊಂದು ಪ್ರಾಪರ್ ನೋಟ್ಸ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಕೂಡ ನಿಮಗೆ. ಸೊ ಅದು ಗೋ ಥ್ರೂ ಆದರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಅದು ನಿಮಗೆ ಚೆಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾವ ಥರ ಮೇಂಟೈನ್ ಮಾಡಬೇಕು, ಸೊ ಏನೇನಕ್ಕೆ ಯಾವ್ಯಾವ್ದು ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಇದಾದಮೇಲೆ ನಾವು VK11 ಸೆಟಪ್ ಮಾಡಬೇಕು. ಸೊ VK11 ಸೆಟಪ್ಪು. ಸೊ VK11ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಜಸ್ಟ್ ಮಾಸ್ಟರ್ ಡೇಟಾ ಸ್ಕ್ರೀನ್ ಅಷ್ಟೇ. ಓಕೆ, ಅದರಲ್ಲಿ ಕಂಡೀಷನ್ ಟೈಪ್ ನಾವು ಏನು ಕ್ರಿಯೇಟ್ ಮಾಡಿರ್ತೀವಲ್ವ, ಸೊ ಇವಾಗ ಒಂದು ಕಂಡೀಷನ್ ಟೈಪ್ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಬೇಸ್ ಪ್ರೈಸ್ ಟ್ರೈ ಮಾಡಿದೆ. ಇವಾಗ ಫಾರ್ ಎಕ್ಸಾಂಪಲ್ ಅದೇ ಥರನೇ ಓಕೆ, ಸೊ ಅದು ಡಿಫೈನ್ ಆಗಿಲ್ಲಲ್ಲ, ನಾವು ಸೇವ್ ಮಾಡಿದ್ವಿ, ವರ್ಕ್ ಬೆಂಚ್ ರಿಕ್ವೆಸ್ಟ್ ಕೇಳ್ತು. ಸೊ ಹಂಗಾಗಿ ಸೊ ಅದು ನೀವು ಯಾವ್ದಾರು ಫಾರ್ ಎಕ್ಸಾಂಪಲ್ ಇಲ್ಲಿ ಇರೋದು ನಾನು ತೊಗೊತೀನಿ, ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನಿಮಗೆ ಯಾವ್ಯಾವ ಡೈನಾಮಿಕ್ ಕೀಸ್ ಬೇಕೋ ಅದನ್ನೆಲ್ಲ ಮೇಂಟೈನ್ ಮಾಡ್ಬೋದು. ಸೊ ಕಂಟ್ರಿ ರೀಜನ್ ವೈಸ್. ಓಕೆ, ಸೊ ಇಲ್ಲ ನೀವು ಫಾರ್ ಎಕ್ಸಾಂಪಲ್ ಇದು ನಿಮಗೆ ಟ್ಯಾಕ್ಸಲ್ಲಿ ಕೂಡ ಇದೆ, ಇದೇ ಥರನೇ ಟ್ಯಾಕ್ಸಲ್ಲಿ ಕೂಡ ಕಂಡೀಷನ್ ಟೈಪ್ಸು ಇದೇ ಥರನೇ ಇರುತ್ತೆ, ಸೇಮ್ ಪ್ರೊಸೆಸಸ್ ಇರುತ್ತೆ. ಓಕೆ, ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಚೇಂಜಸ್ ಅಲ್ಲ ಇದು. ಓಕೆ, ಸೊ ಇದೇನಾದರೂ ಪರ್ಟಿಕ್ಯುಲರಾಗಿ ಅವ್ರು ಏನಾದರೂ ನಿಮಗೆ ಪರ್ಟಿಕ್ಯುಲರ್ ಚೇಂಜಸ್ ಮಾಡೋದಕ್ಕೆ ಹೇಳಿದ್ರೆ ಮಾತ್ರ ನೀವು VK11ಅಲ್ಲಿ ಹೋಗ್ಬಿಟ್ಟು ಸೊ ಕಂಡೀಷನ್ ಟೈಪ್ಸ್ಗೆ ಯಾವ ಥರ ಸೆಟಪ್ಸ್ನ ಮಾಡಬೇಕು ಕಂಟ್ರಿ ವೈಸು ಅಥವಾ ಎಲ್ಲ ಅದು ಸೆಟಪ್ಸ್ನ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕಂಟ್ರಿ ತೊಗೊಂಡ್ರೆ ಇಲ್ಲಿ ಜಸ್ಟ್ ಆ ಕಂಟ್ರಿಗೆ ಸೊ ಏನೆಲ್ಲ ರೀಸನ್ ಯಾವುದು, ಯಾವ ಕಂಟ್ರಿ, ಅದೆಲ್ಲ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಎಷ್ಟು ಅಮೌಂಟಿಗೆ. ಸೊ ಆ ಪರ್ಟಿಕ್ಯುಲರ್ ಇದಕ್ಕೆ ಕಂಡೀಷನ್ಸ್ ಏನೇನೆಲ್ಲ ಅಪ್ಲಿಕೇಬಲ್ ಆಗಬೇಕು, ಆ ಕಂಡೀಷನ್ ಟೈಪ್ಗೆ ಎಷ್ಟು ವ್ಯಾಲಿಡ್ ಫ್ರಮ್ ವ್ಯಾಲಿಡ್ ಟು, ನಾವು ಸೇಮ್ ಟ್ಯಾಕ್ಸ್ಗೆ ಯಾವ ಥರ ಮೇಂಟೈನ್ ಮಾಡಿದ್ವಲ್ಲ ಸೇಮ್ ಅದೇ ಥರನೇ ಸೊ ಇಲ್ಲಿ ಕೂಡ ನಾವು ಕಂಡೀಷನ್ಸ್ ಟೈಪ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಬೇಸ್ಡ್ ಆನ್ ದಿಸ್ ನೀವು ಕಂಡೀಷನ್ ಟೈಪ್ದು ಆಕ್ಸಸ್ ಸೀಕ್ವೆನ್ಸ್ ಏನು ಮೇಂಟೈನ್ ಮಾಡಿರ್ತೀರ ಸೊ ಅದೇ ಥರನೇ ಇಲ್ಲಿ ಕೂಡ ನೀವು ಕಂಡೀಷನ್ ಟೈಪ್ಸ್ನ ಡಿಫೈನ್ ಮಾಡಬೇಕು. ಓಕೆ, ಸೊ ಇದಾದಮೇಲೆ ನೀವು ಪ್ರೈಸಿಂಗ್ ಪ್ರೊಸೆಸಸ್ ಮಾಡಬೇಕು. ಸೊ ಇದೆಲ್ಲ ಕಂಪ್ಲೀಟಾಗಿ ಎಲ್ಲ ಸೆಟಪ್ಸ್ನು ನೀವೇ ಮಾಡೋದಿಲ್ಲ. ಓಕೆ, ಸೊ ಇದೆಲ್ಲದನ್ನು ಕೂಡ SG ಅವರೇ ಮಾಡ್ತಾರೆ. ಸೊ ನೀವು ಜಸ್ಟ್ ಏನು ಮಾಡ್ತೀರಾ, ಅಕೌಂಟ್ಸ್ ಅಸೈನ್ಮೆಂಟ್ ಅಷ್ಟೇ ಮಾಡ್ತೀರಾ. ನಾನು ಆವಾಗಲೇ ನಿಮ್ಗೆ MMU ತೋರಿಸಿದ್ನಲ್ವ, ಸೇಮ್ ಅದೇ ಥರ ಅಕೌಂಟ್ ಅಸೈನ್ಮೆಂಟ್ನೇ ಮಾಡೋದು. ಬಟ್ ನಿಮಗೆ ಸ್ಟಿಲ್ ಸ್ವಲ್ಪ ಐಡಿಯಾ ಇರಲಿ ಅಂತ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇದು ಪ್ರೈಸಿಂಗ್ ಪ್ರೊಸೀಜರ್ಸ್ ಆಗಿರ್ಬೋದು, ಸೊ ಇದೆಲ್ಲ ಕೂಡ ಅವರೇ ಮಾಡ್ತಾರೆ. ಬಟ್ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಸೊ ಸೇಮ್ T ಕೋಡ್ ಲೆವೆಲ್ಸ್ ಎಲ್ಲ ಒಂದೇ ಇರುತ್ತೆ. V/06 07 03 08
ಓಕೆ, ಸೊ ನೀವು ಪ್ರೈಸಿಂಗ್ ಪ್ರೊಸೀಜರ್ಸ್ ಬೇಕು ಅಂತಂದರೆ V/08. ಓಕೆ, ಸೊ ನೀವು ಟಿ ಕೋಡ್ನ ಯಾವ ಥರ ನೆನ್ಪಿಟ್ಕೊತೀರಾ ಅಂತಂದರೆ, ಸೊ ಎಲ್ಲ ಸೀರೀಸ್ ವೈಸೇ ಇರುತ್ತೆ. ಸೊ ನಿಮ್ಗೆ ಆಲ್ಮೋಸ್ಟ್ ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಒಂದೊಂದು ಅದರ್ ಟಿ ಕೋಡ್ನ ಚೆಕ್ ಮಾಡಿಬಿಟ್ಟು ಈಸಿಯಾಗಿ ಟ್ರೈ ಮಾಡ್ಬೋದು. ಓಕೆ, ಸೊ ಇವಾಗ ಪ್ರೈಸಿಂಗ್ ಪ್ರೊಸೀಜರ್ಸ್ಗೆ ಲೋಡ್ ಆಗ್ತಾ ಇದೆ. ಸೊ ಪ್ರೈಸಿಂಗ್ ಪ್ರೊಸೀಜರ್ಸ್ನ ಡಿಫೈನ್ ಮಾಡೋಂಗಿದ್ರೆ ಸೊ ಅದಕ್ಕೆ ತಗೋಬೋದು. ಅಂದರೆ ಸ್ಟ್ಯಾಂಡರ್ಡ್ ಪ್ರೈಸಾ ಅಥವಾ ಏನಾದರೂ ಪ್ರೈಸಿಂಗ್ ಪ್ರೊಸೀಜರ್ಸ್ಗೆ ಸಪ್ರೇಟ್ ಪ್ರೈಸಿಂಗ್ ಪ್ರೊಸೀಜರ್ಸ್ನ ಡಿಫೈನ್ ಮಾಡ್ತೀರಾ, ಅಥವಾ ಇಂಟರ್ ಕಂಪನಿ ಬಿಲ್ಲಿಂಗಾ, ಇಂಟ್ರಾ ಕಂಪನಿ ಬಿಲ್ಲಿಂಗಾ. ಸೊ ಆ ಥರ ಪ್ರೋಸೆಸ್ ಇದ್ದಾಗ ಮಾತ್ರನೇ ಪ್ರೈಸಿಂಗ್ ಪ್ರೊಸೆಸ್ ಸೆಟಪ್ನ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಅಷ್ಟೇ, ಪ್ರೈಸಿಂಗ್ ಪ್ರೊಸೆಸರ್ ಸೆಟಪ್ ಕೂಡ SD ಅವರೇ ಮಾಡೋದು. ಸೊ ಯಾವ ಥರ ಸೆಟಪ್ ಮಾಡಬೇಕು, ಸೊ ಏನು ಪ್ರೈಸಿಂಗ್ಸ್ ಅಂತ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಪ್ರೈಸಿಂಗ್ ಪ್ರೊಸೀಜರ್ಸ್ನ ಸೆಟಪ್ ಮಾಡ್ತಾರೆ. ಓಕೆ, ಸೊ ಈ ಪ್ರೈಸಿಂಗ್ ಪ್ರೊಸೀಜರ್ ಸೆಟಪ್ ಎಲ್ಲ ಆದಮೇಲೆ ಸೊ ನಾವು ಬಂದ್ಬಿಟ್ಟು ನಿಮಗೆ ಪ್ರಾಪರಾಗಿ ಸೊ ಯಾವ ಥರ ಸೆಟಪ್ ಮಾಡಬೇಕು, ಯಾವ ಥರ GL ಮಾಡಬೇಕು, ಸೊ ಯಾವ್ಯಾವ GLದು ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಅದಕ್ಕೆ ನಾವೇನೇನು ಮಾಡಬೇಕು, ಸೊ ಅದನ್ನೆಲ್ಲ ನಾವು ನಮ್ಮ ಕಡೆಯಿಂದ ಏನು ಮಾಡ್ತೀವಿ, ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ VKOA ಯಾವಾಗಲೇ ಟಿ ಕೋಡ್ ಹೇಳಿದ್ನಲ್ವ ನಾನು, ಸೊ ಅದೇ ಟಿ ಕೋಡ್ಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಮೆಟೀರಿಯಲ್ ಗ್ರೂಪ್ ಇವಾಗ ಈ ಮೆಟೀರಿಯಲ್ ಗ್ರೂಪ್ ಇದೆ. ಓಕೆ, ಸೊ ಈ ಮೆಟೀರಿಯಲ್ ಗ್ರೂಪ್ಗೆ ನೀವು GL ಸೆಟಪ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಇಲ್ಲಿ ಈ ಮೆಟೀರಿಯಲ್ ಗ್ರೂಪ್ಗೆ ಸೊ ನಮ್ಮ ಚಾರ್ಟ್ ಆಫ್ ಅಕೌಂಟ್ TATM. ಓಕೆ, ಸೊ ನೀವು ಎಂಟ್ರೆಸ್ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಯಾವ ಥರ ಕಂಡೀಷನ್ ಟೈಪ್ಸ್ ನಾವು ಕ್ರಿಯೇಟ್ ಮಾಡಿರ್ತೀರಾ, ಆ ಬೇಸ್ಡ್ ಆನ್ ಆ ಕಂಡೀಷನ್ ಟೈಪ್ಸ್ ಮೇಲೆ ಸೇಲ್ಸ್ ಆರ್ಗನೈಸೇಷನ್ ಏನು ಕ್ರಿಯೇಟ್ ಮಾಡಿರ್ತಾರೋ ಅದಕ್ಕೆ ಸೊ ಚಾರ್ಟ್ ಆಫ್ ಅಕೌಂಟ್ಸ್ TATMನ ಮೇಂಟೈನ್ ಮಾಡಿಬಿಟ್ಟು ಸೊ GL ಅಕೌಂಟ್ಸ್. ಓಕೆ, ಸೊ ವಾಟ್ ಆರ್ ದ GL ಅಕೌಂಟ್ಸ್, ಸೊ ಬಿಲಾಂಗ್ಸ್ ಟು ದ SD. ಸೊ SD ಗೆ ಏನೇನು ಬಿಲಾಂಗ್ಸ್ ಇರುತ್ತೆ GL ಅಕೌಂಟು, ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೀವು ಆ ಕಂಡೀಷನ್ ಟೈಪ್ಸ್ ಆ್ಯಂಡ್ ಸೇಲ್ಸ್ ಆರ್ಗನೈಸೇಷನ್ಸ್ ಆ್ಯಂಡ್ ಚಾರ್ಟ್ ಆಫ್ ಅಕೌಂಟ್ಸ್ ಮೇಲೆ GL ಅಕೌಂಟ್ಸ್ನ ಅಸೈನ್ ಮಾಡಿದ್ರೆ ಸೊ ನಮ್ಮ ವರ್ಕ್ ಆಯಿತು, ನಾವು ಅಷ್ಟೇ ಮಾಡೋದು ಅಕೌಂಟ್ ಅಸೈನ್ಮೆಂಟ್. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಏನು ಕೇಳ್ತಾರೆ ಗೊತ್ತಾ, ಇಂಟರ್ವ್ಯೂಲ್ ಕ್ವಶನ್ ಕೇಳಬೇಕಾದ್ರೆ ಪ್ರೋಸೆಸ್ ಏನೇನು ಆಗುತ್ತೆ O2C ಸೈಕಲ್ದು ಆ ಪ್ರೋಸೆಸ್ನ ಕೇಳ್ತಾರೆ. ಸೊ ಆ ಪ್ರೋಸೆಸ್ನ ಬಿಟ್ಟರೆ O2C ಸೈಕಲ್ ಪ್ರೋಸೆಸ್ ಬಿಟ್ಟರೆ ಸೊ GL ಅಸೈನ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತ ಕೇಳೋದು. ಸೊ ಅದು ಬಿಟ್ಬಿಟ್ಟು ನೀವು ಪ್ರೈಸಿಂಗ್ ಪ್ರೊಸೆಸರ್ಸು ಅದು ಇದು ಎಲ್ಲ ಯಾರು ಕೇಳಲ್ಲ ಇಂಟರ್ವ್ಯೂಲ್ಲಿ. ಓಕೆ, GL ಅಸೈನ್ಮೆಂಟ್ನ ಯಾವ ಥರ ಮಾಡ್ತೀವಿ ಅಂತ. ಸೊ ಇವಾಗ ಕಂಡೀಷನ್ ಟೈಪ್ಸ್ ಏನು ಡಿಫೈನ್ ಮಾಡಿರ್ತಾರೋ ಸೊ ಬೇಸ್ಡ್ ಆನ್ ದ ಕಂಡೀಷನ್ ಟೈಪ್ ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಆ್ಯಂಡ್ ಸೇಲ್ಸ್ ಆರ್ಗನೈಸೇಷನ್ ಬೇಸ್ಡ್ ಮೇಲೆ ಸೊ ನಾವಿಲ್ಲಿ ಅಕೌಂಟಿಂಗ್ ಕೀಸ್ನ ಮೇಂಟೈನ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ಸೊ ಅಕೌಂಟಿಂಗ್ ಕೀಸ್ ನೋಡ್ಬೋದು ನೀವು, ಮಲ್ಟಿಪಲ್ ಅಕೌಂಟಿಂಗ್ ಕೀಸ್ ಇರುತ್ತೆ. ಸೊ ಲೈಕ್ ಪ್ರೈಸಿಂಗ್ ರಿಲೇಟೆಡ್ ಅಥವಾ ನೋಡ್ಬೋದು ಡಿಫ್ರಿಷಿಯೇಷನ್, ರೀಫಂಡ್, ಸೊ ಅದಕ್ಕೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟಿಂಗ್ ಕೀಸ್ ಇರುತ್ತೆ. ಸೊ ಅದ್ರ ಮೇಲೆ ಅದಕ್ಕೆ ಅಕೌಂಟಿಂಗ್ ಕೀ ರಿಲೇಟೆಡ್ GL ಅಕೌಂಟ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಆ GL ಅಕೌಂಟ್ ಸೆಟಪ್ ಮಾಡಿದ್ರೆ ನೀವು ನಮಗೆ ಆಲ್ಮೋಸ್ಟ್ ನಮ್ಮ ಕಡೆಯಿಂದ FI ಕಡೆಯಿಂದ ಏನಾಗುತ್ತೆ, ಸೊ ನಮಗೆ ಕಂಪ್ಲೀಟ್ ಕಾನ್ಫಿಗರೇಷನ್ ಅಂದರೆ ಇಂಟಿಗ್ರೇಷನ್ ಕಾನ್ಫಿಗರೇಷನ್ಸು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಅವ್ರು ಮೆಟೀರಿಯಲ್ ಮಾಸ್ಟರು ಅದೆಲ್ಲ ಅವ್ರು ಕ್ರಿಯೇಟ್ ಮಾಡ್ತಾರೆ SG ಅವರು. ಸೊ SG ಅವ್ರು ಮೆಟೀರಿಯಲ್ ಮಾಸ್ಟರ್ ಇದನ್ನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ಅವರನ್ನೆಲ್ಲ ರೆಕಾರ್ಡಿಂಗು ಕಂಪ್ಲೀಟ್ಲಿ ಅವರೇ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ಸೇಲ್ಸ್ ಆರ್ಡರ್ ಕಾನ್ಸೆಪ್ಟ್ ಬರೋದು. ಇವನ್ ಸೇಲ್ಸ್ ಆರ್ಡರ್ ಕೂಡ ಅವರೇ ಮಾಡ್ತಾರೆ. ಸೊ ಕ್ರಿಯೇಟಿಂಗ್ ಸೇಲ್ಸ್ ಆರ್ಡರ್ ಎಲ್ಲ ಅವರೇ ಮಾಡ್ತಾರೆ. ಓಕೆ, ಸೊ ಎಂಕ್ವೈರಿ ಕ್ರಿಯೇಷನ್ಸ್ ಹೇಳಿದೆ ನಾನು ಸ್ಟಾರ್ಟಿಂಗಲ್ಲಿ ಸೈಕಲ್ ಹೇಳಿದ್ನಲ್ಲ. ಸೊ ಎಂಕ್ವೈರಿ ಕ್ರಿಯೇಷನ್ಸ್ ಕೂಡ SD ಅವರೇ ಮಾಡ್ತಾರೆ. ಓಕೆ, ಸೊ ಕೊಟೇಷನ್ ಆಗಿರ್ಬೋದು, ಎಂಕ್ವೈರಿ ಆಗಿರ್ಬೋದು, ಸೇಲ್ಸ್ ಆರ್ಡರ್ ಆಗಿರ್ಬೋದು, ಇದೆಲ್ಲ ಅವರೇ ಮಾಡ್ತಾರೆ. ಬಟ್ ನಮಗೊಂದು ಐಡಿಯಾ ಇರಬೇಕು ಸೊ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂತ. ಓಕೆ, ಸೊ ಅದು ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ನಿಮಗೆ ಫ್ಲೋ ಅರ್ಥ ಆಗುತ್ತೆ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಅವ್ರು ಇವಾಗ ಒಂದು ಸೇಲ್ಸ್ ಆರ್ಡರ್ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಸೊ ಅದಕ್ಕೆ ಎಲ್ಲಿ ಕ್ರಿಯೇಟ್ ಮಾಡ್ತಾರೆ, ಇವಾಗ VA01ಗೆ ಹೋಗ್ಬಿಟ್ಟು ಸೇಲ್ಸ್ ಆರ್ಡರ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಕೇಳಿದ್ರೆ ನೀವು ಈ ಅಟ್ಲೀಸ್ಟ್ ಇದಾದರೂ ಆನ್ಸರ್ಸ್ ಎಲ್ಲ ನೀವು ಹೇಳಂಗಿರ್ಬೇಕು. ಇಂಟಿಗ್ರೇಷನ್ಸ್ ಅಂದರೆ ನಾವೇನು ಅವ್ರ ಕಾನ್ಫಿಗರೇಷನ್ಸ್ ಮಾಡೋದಿಲ್ಲ, ಬಟ್ ನಮಗೆ ಗೊತ್ತಿರಬೇಕು ಏನೇನು ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಸೊ ಇವಾಗ VA01ಅಲ್ಲಿ ನಿಮಗೆ ಸೇಲ್ಸ್ ಆರ್ಡರ್ ಕ್ರಿಯೇಷನ್ಸ್ನ ಮಾಡ್ತಾರೆ. ಓಕೆ, ಸೇಲ್ಸ್ ಆರ್ಡರ್ ಕ್ರಿಯೇಷನ್ಸ್ ಅಂದರೆ ಸೇಮ್ PO ಥರನೇ. ಇಟ್ ವಿಲ್ ಬಿ ಅನ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಕಸ್ಟಮರ್ ಅಂಡ್ ಸೇಲ್ಸ್ ಆರ್ಗನೈಸೇಷನ್ ಆರ್ ವೆಂಡರ್ ಆ್ಯಂಡ್ ಪರ್ಚೇಸ್ ಆರ್ಗನೈಸೇಷನ್. ಓಕೆ, ವೆಂಡರ್ ಆ್ಯಂಡ್ ಪರ್ಚೇಸ್ ಆರ್ಗನೈಸೇಷನ್ ಅಂತಂದರೆ ಬರುತ್ತೆ. ಸೊ ನಿಮಗೆ ಸೇಲ್ಸ್ ಆರ್ಗನೈಸೇಷನ್ಸ್ ಬಿಟ್ವೀನ್ ಸೇಲ್ಸ್ ಆರ್ಗನೈಸೇಷನ್ಸ್ ಆ್ಯಂಡ್ ಕಸ್ಟಮರ್ ಅಂತಂದರೆ SD ಬರುತ್ತೆ. ಓಕೆ, ಸೊ ಸೇಲ್ಸ್ ಆರ್ಡರ್ನ ಕ್ರಿಯೇಟ್ ಮಾಡಬೇಕು. ಸೊ ಸೇಲ್ಸ್ ಆರ್ಡರ್ ಕ್ರಿಯೇಷನ್ ಸ್ಕ್ರೀನ್ಗೆ ಹೋದರೆ ನಿಮ್ಗೆ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗುತ್ತೆ. ಇವೇನು ಮಿಗೋದಲ್ಲಿ ನಿನ್ನೆ ತೋರಿಸಿದ್ನಲ್ಲ ಸೇಮ್ ಅದೇ ಥರನೇ ಇರುತ್ತೆ. VA01ಗೆ ಹೋದರೆ ಸೊ VA01ಗೆ ಹೋದರೆ ಇಲ್ಲಿ ನೋಡಿ ಸೇಲ್ಸ್ ಆರ್ಡರ್ ಟೈಪು. ಸೊ ಯಾವ ಥರ ಆರ್ಡರ್ ಟೈಪ್ನ ಮಾಡ್ತಿದ್ದಾರೆ, ಸ್ಟ್ಯಾಂಡರ್ಡ್ ಆರ್ಡರ್ ಅಥವಾ ಒನ್ ಟೈಮ್ ಆರ್ಡರ್ ಅಥವಾ ಏನಾದರೂ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ನೋಡಿ ಸ್ಟ್ಯಾಂಡರ್ಡ್ ಆರ್ಡರ್ ಇದೆ, RBB ಆರ್ಡರ್ ಅಥವಾ ಡಿಫ್ರೆಂಟ್ ಟೈಪ್ ಆಫ್ ಆರ್ಡರ್ಸ್ ಇರುತ್ತೆ. ಇದೆಲ್ಲ ಕೂಡ ಅಷ್ಟೇ ಬಿಸ್ನೆಸ್ ಸಿನಾರಿಯೋಸ್ ಯಾವ ಥರ ಇರುತ್ತೆ ಅವ್ರದ್ದು ಫಿನಿಶ್ಡ್ ಗೂಡ್ಸು ಆ ಬೇಸ್ ಮೇಲೆ ಮೇಂಟೈನ್ ಮಾಡ್ತಾರೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ, ಸೇಲ್ಸ್ ಡಾಕ್ಯುಮೆಂಟ್ಸ್ಗೆ ಸೊ ಆರ್ಡರ್ನ ಕ್ರಿಯೇಟ್ ಮಾಡ್ತಾರೆ.
ಓಕೆ. ಸೊ ಈ ಆರ್ಡರ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಗೂಡ್ಸ್ ರೆಸಿಪ್ಟ್ನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಓಕೆ. ಸೊ ಗೂಡ್ಸ್ ರೆಸಿಪ್ಟ್ ಎಂಟ್ರಿ ನಾವು ನಾರ್ಮಲಿ ನಿಮಗೆ ಆಲ್ರೆಡಿ ಮೂಮೆಂಟ್ ಎಲ್ಲ ಗೊತ್ತು. ಸೊ ಗೂಡ್ಸು ಲೈಕ್ ಯಾವ ಥರ ನಾವು ಇನ್ವಾಯ್ಸ್ ರೈಸ್ ಮಾಡ್ತೀವಿ, ಕಸ್ಟಮರ್ ಇನ್ವಾಯ್ಸ್ ಆ್ಯಂಡ್ ಪೇಮೆಂಟ್ ಅಂತೆಲ್ಲ ಗೊತ್ತು. ಸೊ ಅದು ಬಿಟ್ಬಿಟ್ಟು ನಿಮಗೆ ಲಾಜಿಸ್ಟಿಕ್ಸ್ ಅಂಡರಲ್ಲಿ ಸೊ ಈ ಪ್ರಾಡಕ್ಟ್ ಏನಿರುತ್ತೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಆ ಗೂಡ್ಸ್ಗೆ ರೆಸಿಪ್ಟ್ ಎಂಟರ್ ಮಾಡ್ತೀವಿ. ಸೊ ಇದು ಪೇಮೆಂಟ್ ರೆಸಿಪ್ಟ್ ಅಲ್ಲ, ಗೂಡ್ಸ್ ರೆಸಿಪ್ಟ್. ಓಕೆ. ಸೊ ಗೂಡ್ಸ್ ರೆಸಿಪ್ಟ್ ಬಂದ್ಬಿಟ್ಟು ಅದನ್ನು ಎಸ್ ಡಿ ಅವರೇ ಮಾಡೋದು, ಬಟ್ ನಿಮಗೆ ಅದು ಗೊತ್ತಿರಬೇಕಷ್ಟೇ. ಓಕೆ. ಸೊ ಎಸ್ ಡಿ ಅವ್ರು ಬಂದ್ಬಿಟ್ಟು ಗೂಡ್ಸ್ ರೆಸಿಪ್ಟ್ ಮಾಡ್ತಾರೆ MB1C. ಸೊ MB1C ಹೋಗ್ಬಿಟ್ಟು ಸೊ ಗೂಡ್ಸ್ ರೆಸಿಪ್ಟ್ನ ಎಂಟರ್ ಮಾಡ್ತಾರೆ. ಓಕೆ. ಸೊ ಮೇ ಬಿ ನನಗಿಲ್ಲಿ ಎರರ್ ಬರ್ತಿದೆ, ಮೇ ಬಿ ಏನೋ ಆಥರೈಸೇಷನ್ಸ್ ಇರುತ್ತೆ. ಓಕೆ. ಸೊ ಅಲ್ಲಿ ಅವ್ರು ಮಾಡ್ತಾರೆ, ಎಸ್ ಡಿ ಅವ್ರು ಮಾಡ್ತಾರೆ ಅದು. ಓಕೆ. MB1C. ಸೊ ಅದನ್ನು ಗೂಡ್ಸ್ ರೆಸಿಪ್ಟ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು, ಸೊ ಬಿಲ್ಲಿಂಗ್ ಟೈಪ್ ಎಲ್ಲ ಡಿಫೈನ್ ಮಾಡಬೇಕು. ಸೊ ಬಿಲ್ಲಿಂಗ್ ಟೈಪ್ ಬಂದ್ಬಿಟ್ಟು ನಿಮಗೆ VOF ಅಲ್ಲಿ ಬಿಲ್ಲಿಂಗ್ ಟೈಪ್ನ ಡಿಫೈನ್ ತೋರಿಸ್ತೀನಿ ಯಾವ ಥರ ಬಿಲ್ಲಿಂಗ್ ಟೈಪ್ಸ್ ಇರುತ್ತೆ ಅಂತ. ಓಕೆ. ಸೊ ಇಲ್ಲಿ ನೋಡ್ಬೋದು ಡೆಬಿಟ್ ಮೆಮೊ ಮ್ಯಾನೇಜ್ಮೆಂಟ್ ಇರುತ್ತೆ, ಕ್ಯಾಶ್ ಸೇಲ್ಸ್ ಇರುತ್ತೆ, ಕ್ರೆಡಿಟ್ ಸೇಲ್ಸ್ ಇರುತ್ತೆ. ಡೆಬಿಟ್ ಮೆಮೊ ಅಂದರೆ ಅದೇನೇ ಬರುತ್ತೆ. ಓಕೆ. ಸೊ ಅದು ಬಿಟ್ಬಿಟ್ಟು ಬೇರೆ ಟೈಪ್ಸ್ ಡಿಫ್ರೆಂಟ್ ಟೈಪ್ ಆಫ್ ಏನಾದರೂ ಬಿಲ್ಲಿಂಗ್ ಟೈಪ್ಸ್ ಇದ್ದರೆ ಸೊ ಆ ಬಿಲ್ಲಿಂಗ್ ಟೈಪ್ಸ್ನ ನೀವು ಎಂಟ್ರೀಸಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇನ್ವಾಯ್ಸ್ ಕ್ಯಾನ್ಸಲೇಷನ್ಸ್, ಇನ್ವಾಯ್ಸು ಆ್ಯಂಡ್ ಕ್ರೆಡಿಟ್ ಮೆಮೊ, ಸೊ ಇವೆಲ್ಲ ಬಿಲ್ಲಿಂಗ್ ಟೈಪ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಅಗೇನ್ ನೀವು ಬಿಲ್ಲಿಂಗ್ ಟೈಪ್ಸ್ನಲ್ಲಿ ಕ್ರಿಯೇಟ್ ಮಾಡ್ತಾ ಹೋದರೆ ಸೊ ಅಗೇನ್ ನಿಮಗೆ ಇದ್ರ ಅಂಡರಲ್ಲಿ ಸೇಮ್ ನಿಮಗೆ ಅಲ್ಲಿ ಕಂಡೀಷನ್ ಟೈಪ್ಸ್ನ ಕ್ರಿಯೇಟ್ ಮಾಡಿದಾಗ ಏನೇನು ಡೇಟಾ ಎಂಟರ್ ಮಾಡಿದ್ರಲ್ವ, ಸೊ ಅದೇ ಥರ ಇಲ್ಲೂ ಕೂಡ ಸೊ ಇದು ಡೇಟಾನ ಎಂಟರ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಇದೆಲ್ಲ ಆಗಿ ನಿಮಗೆ ಪ್ರಾಪರಾಗೆಲ್ಲ ಆಯಿತು ಅಂತಂದರೆ ಸೇಮ್ ಅದಕ್ಕೆ ನಿಮಗೆ POಗೆ ನಂಬರ್ ರೇಂಜಸ್ ಎಲ್ಲ ನಾವು ಮೇಂಟೈನ್ ಮಾಡ್ತೀವಲ್ವಾ, ಸೇಮ್ ಅದೇ ಥರ ಇಲ್ಲಿ ಬಿಲ್ಲಿಂಗ್ ಡಾಕ್ಯುಮೆಂಟ್ಸ್ಗೂ ಕೂಡ ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಇದನ್ನು ಕೂಡ ನಂಬರ್ ರೇಂಜ್ ಕೂಡ ನಿಮಗೆ ಎಸ್ ಜಿ ಅವರೇ ಮೇಂಟೈನ್ ಮಾಡಿರ್ತಾರೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಏನಾದ್ರು ಎರರ್ ಬಂತು ಅಂತ ತಕ್ಷಣ ಸೊ VN01 ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆ. ಸೊ VN01 ಹೋಗ್ಬಿಟ್ಟು ಸೊ ಇಲ್ಲಿ ಎಂಟರ್ ಮಾಡಿಬಿಟ್ಟು ಚೆಕ್ ಮಾಡಬೇಕು ವೆದರ್ ದೇ ಮೇಂಟೈನ್ ನಂಬರ್ ರೇಂಜ್ ಆರ್ ನಾಟ್ ಅಂತ. ಬಟ್ ಇದು ನಮ್ಗೆ ರಿಕ್ವೈರ್ಮೆಂಟ್ ಅಲ್ಲ, ನಿಮ್ಗೆ ಎರರ್ ಬಂದಾಗ ಚೆಕ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ನಿಮ್ಗೆ ಏನಾದರೂ ರೇಂಜ್ ಮೇಂಟೈನ್ ಮಾಡಿಲ್ಲ ಅಂತ ಎರರ್ ಥ್ರೋ ಮಾಡಿದ್ರೆ ಸಿಸ್ಟಮಲ್ಲಿ ಸೊ ಆವಾಗ ಚೆಕ್ ಮಾಡಬೇಕು. ಓಕೆ. ಸೊ ಇಷ್ಟು ಕಾನ್ಫಿಗರೇಷನ್ಸ್ನ ನಾವು ಮಾಡಬೇಕು. ಅಂದರೆ ಇಷ್ಟು ಕಾನ್ಫಿಗರೇಷನ್ಸ್ ನಾವು ಚೆಕ್ ಮಾಡ್ಕೊಳಕ್ಕೆ ನಮಗೆ ಐಡಿಯಾ ಇರಬೇಕು. ಓಕೆ. ಸೊ ಏನೇನು ಕಾನ್ಫಿಗರೇಷನ್ಸ್ನ ನಾವು ಚೆಕ್ ಮಾಡ್ತಿದ್ದೀವಿ ಅಂತ. ಓಕೆ. ಸೊ ಇದಾದಮೇಲೆ ನಿಮಗೆ ಅದೇ ನಾನು ನಾರ್ಮಲಿ VF01 ಸೊ ಬಿಲ್ಲಿಂಗ್ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ, ಸೊ VF01 ಹೋಗ್ಬಿಟ್ರೆ ನೀವು ಬಿಲ್ಲಿಂಗ್ ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ಬೋದು. ಸೊ ಇದು ಬಿಲ್ಲಿಂಗ್ ಡಾಕ್ಯುಮೆಂಟ್ ಕ್ರಿಯೇಷನ್ಸು. ಸೊ ಯಾವ ಟೈಪ್ ಆಫ್ ದ ಡಾಕ್ಯುಮೆಂಟ್ಸ್ ನಾವು ಬಿಲ್ಲಿಂಗ್ ಡಾಕ್ಯುಮೆಂಟ್ ಟೈಪ್ನ ಕ್ರಿಯೇಟ್ ಮಾಡಿರ್ತಾರಲ್ವ, ಸೊ ಅದ್ರ ಮೇಲೆ ಬಿಲ್ಲಿಂಗ್ ಡಾಕ್ಯುಮೆಂಟ್ಸು ಇಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಸೊ ನೀವು ಬಿಲ್ಲಿಂಗ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದಾಗಲೇ ಸೊ ಅಕೌಂಟಿಂಗ್ ಇಂಟ್ರೆಸ್ಟ್ ಟ್ರಿಗರ್ ಆಗೋದು, ಅಲ್ಲಿವರೆಗೂ ನಮ್ಗೆ ಅಕೌಂಟ್ಸಿ ಫೈನಾನ್ಸಿಗೆ ಟ್ರಿಗರೇ ಆಗಲ್ಲ. ಓಕೆ. ಸೊ ಬಿಲ್ಲಿಂಗ್ ಡಾಕ್ಯುಮೆಂಟ್ನ ಅವರೇ ಕ್ರಿಯೇಟ್ ಮಾಡ್ತಾರೆ. ಸೊ ಲೈಕ್ ನಮಗೆ PO ಹೆಂಗೆ ಕ್ರಿಯೇಟ್ ಮಾಡ್ತಾರೋ ಸೊ ಅದೇ ಥರ ಬಿಲ್ಲಿಂಗ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಬಿಲ್ಲಿಂಗ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದೇನಾಗುತ್ತೆ, ಕಸ್ಟಮರ್ ಅಗೇನೆಸ್ಟ್ ನಿಮಗೆ ಲೈನ್ ಐಟಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ. ಸೊ ನೀವು ಕೂಡ ಬಿಲ್ಲಿಂಗ್ ಡಾಕ್ಯುಮೆಂಟ್ ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂತಂದರೆ ಸೊ ಇದು ಟಿ ಕೋಡ್ಗೆ ಹೋಗಿ VF01ಗೆ ಸೊ VF01ಗೆ ಹೋಗ್ಬಿಟ್ಟು ಸೊ ಸೇಮ್ ಯಾವ ಥರ ಬಿಲ್ಲಿಂಗ್ ಟೈಪ್ ಇದೆ ಸೊ ಆ್ಯಂಡ್ ಪ್ರೈಸಿಂಗ್ ಡೇಟ್ ಏನಿದೆ ಆ ಸೊ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಯಾವುದಿದೆ ಬಿಲ್ಲಿಂಗ್ ಡಾಕ್ಯುಮೆಂಟ್ಗೆ ನೀವು ಕ್ರಿಯೇಟ್ ಮಾಡ್ತೀರಾ ಬಿಲ್ಲಿಂಗ್ ಡಾಕ್ಯುಮೆಂಟು, ಸೊ ಅದನ್ನ ಎಂಟರ್ ಮಾಡಬೇಕು. ಓಕೆ. ಸೊ ನಿಮಗೆ ಸೇಲ್ಸ್ ಆರ್ಡರ್ ಕೊಟ್ಟಿರ್ತಾರಲ್ಲ ಸೊ ಆರ್ಡರ್ ನಂಬರು ಸೊ ಅದನ್ನು ಹಾಕಿ, ಸೊ ಅದನ್ನ ಹಾಕ್ಬಿಟ್ಟು ನೀವು ಸೊ ನೆಕ್ಸ್ಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಸೇವ್ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ ಜನರೇಟ್ ಆಗುತ್ತೆ. ಆ ಡಾಕ್ಯುಮೆಂಟ್ ನಂಬರ್ ಬಿಲ್ಲಿಂಗ್ ಡಾಕ್ಯುಮೆಂಟ್ ನಂಬರ್ ಏನು ಜನರೇಟ್ ಆಗುತ್ತೆ ಸೊ ಅದರ ಅಂಡರಲ್ಲಿ ನಿಮಗೆ ಮಲ್ಟಿಪಲ್ ಅಕೌಂಟಿಂಗ್ ಡಾಕ್ಯುಮೆಂಟ್ಸ್ ಅಲ್ಲ, ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಗೆ ಒಂದು ಅಕೌಂಟಿಂಗ್ ಡಾಕ್ಯುಮೆಂಟ್ ನಂಬರ್ ಜನರೇಟ್ ಆಗುತ್ತೆ. ಓಕೆ. ಸೊ ಆ ಅಕೌಂಟಿಂಗ್ ಡಾಕ್ಯುಮೆಂಟ್ ನಂಬರ್ ಅಗೇನೆಸ್ಟೇ ಕಸ್ಟಮರ್ ಲೈನ್ ಐಟಮ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಆ ಕಸ್ಟಮರ್ ಲೈನ್ ಐಟಮ್ ಡಿಸ್ಪ್ಲೇ ಆಯಿತು ಅಂತಂದರೆ ನೀವು ಏನು ಗೊತ್ತಲ್ಲ, ಪೇಮೆಂಟ್ ಮಾಡೋದೆಲ್ಲ ಗೊತ್ತಲ್ಲ, FDS28 ಹೋಗ್ಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ತೀವಿ. ಓಕೆ. ಸೊ ಇಷ್ಟು ಪ್ರೋಸೆಸ್ ಕಂಪ್ಲೀಟ್ ಪ್ರೋಸೆಸ್ ಬಂದ್ಬಿಟ್ಟು ನಿಮಗೆ SD ಸೈಕಲ್ದು ಇಷ್ಟಿರುತ್ತೆ. ಸೊ ನಿಮಗೆ ಇಷ್ಟು ಪ್ರೋಸೆಸ್ ಗೊತ್ತು ಅಂದರೆ ಸೊ ಈಸಿಯಾಗಿ ಕಾನ್ಫಿಗರೇಷನ್ಸ್ ಮಾಡ್ಬೋದು. ಸೊ ಆಮೇಲೆ ಇನ್ನೊಂದು ಏನಂದರೆ ಇದರಲ್ಲಿ ಈ ಕಾನ್ಫಿಗರೇಷನ್ಸಲ್ಲಿ ನಮ್ಮದು FI ವೆಂಡರ್ ಪಾರ್ಟ್ ಏನು ಅಂದರೆ ಜಸ್ಟ್ ನಾವು ಆ ಕಾನ್ಫಿಗರೇಷನ್ಸ್ಗೆ ಯಾವ ಥರ ಇಂಟರ್ಲಿಂಕ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ನಾವು ಹೇಳಿದ್ವಿ GL ಅಸೈನ್ಮೆಂಟ್ ಅಂದಾಗ ಯಾವ್ಯಾವ GLನ ಅಸೈನ್ ಮಾಡಬೇಕು, ಯಾವ ಟೈಪ್ ಇರುತ್ತೆ ಅಂತ. ಸೊ ಇದಕ್ಕೆಲ್ಲದಕ್ಕೂ ಕೂಡ ನಾವು ಕನ್ಸಲ್ಟೆಂಟ್ ಜೊತೆ ಇಂಟರಾಕ್ಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅ ಒನ್ ವೇ ಕಮ್ಯುನಿಕೇಷನ್. ಓಕೆ. ಸೊ ನಾವೇ ಡೈರೆಕ್ಟಾಗಿ ಎಲ್ಲದೂ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಸೊ ರಿಕ್ವೈರ್ಮೆಂಟ್ ಏನಿದೆ, ಓಕೆ ಸೊ ಈ ರಿಕ್ವೈರ್ಮೆಂಟ್ ಇದೆಯಾ, ಓಕೆ ಸೊ ಈ ರಿಕ್ವೈರ್ಮೆಂಟ್ಗೆ ನಾವು ಈ GLನ ಅಸೈನ್ ಮಾಡ್ಬೋದು, ಗೈಡ್ ಮಾಡಬೇಕು. ಓಕೆ. ಸೊ ಯಾವ GLನ ಅಸೈನ್ ಮಾಡ್ತೀವಿ ಅಂತ, ಸೊ ಯಾವ GL ಅಸೈನ್ ಮಾಡ್ತೀವಿ ಅಂತ ಗೈಡ್ ಮಾಡಿದ್ಮೇಲೆ ಸೊ ಆ GL ಅಸೈನ್ಮೆಂಟ್ನ ನಾವು ಅಸೈನ್ಮೆಂಟ್ ಮಾಡ್ಬಿಟ್ಟು ಅವ್ರಿಗೆ ಹೇಳಬೇಕು, ಓಕೆ ವಿ ಹ್ಯಾವ್ ಅಸೈನ್ ದಿಸ್ ಟು ದಿಸ್ ಅಕೌಂಟ್ ಟೈಪ್. ನಿಮಗೆ ಪ್ರಾಪರಾಗಿ ಸೇಲ್ಸ್ ಆರ್ಡರ್ ಕ್ರಿಯೇಷನ್ಸ್ ಅಥವಾ ಬಿಲ್ಲಿಂಗ್ ಡಾಕ್ಯುಮೆಂಟು ಅಥವಾ ಡಿಫ್ರೆಂಟ್ ಏನೇನು ಅವ್ರ ಕಡೆಯಿಂದ ರಿಕ್ವೆಸ್ಟ್ ರೈಸ್ ಮಾಡಬೇಕು ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ಅವ್ರು ಒಂದ್ಸಲ ಚೆಕ್ ಮಾಡ್ಕೊತಾರೆ. ಓಕೆ. ಸೊ ಅದನ್ನು ಚೆಕ್ ಮಾಡ್ಕೊಂಡು ವರ್ಕ್ ಆಗ್ತಿದೆ ನಿಮ್ಗೆ ಕನ್ಫರ್ಮೇಷನ್ ಕೊಡ್ತಾರೆ. ಅದಾದಮೇಲೆ ನೀವು ಚೇಂಜಸ್ನ ಒಂದು ಸಿಸ್ಟಮಿಂದ ಅನದರ್ ಸಿಸ್ಟಮ್ಗೆ ಮೂವ್ ಮಾಡ್ಬೋದು.
ಸೊ ಒಂದು ಸಿಸ್ಟಮಿಂದ ಅನದರ್ ಸಿಸ್ಟಮ್ಗೆ ಮೂವ್ ಮಾಡಿದ್ಮೇಲೆ ಸೊ ಅಗೇನ್ ಅವರು ರಿಯಲ್ ಟೈಮ್ ಯಾರು ಇರ್ತಾರೆ ಎಂಡ್ ಯೂಸರ್ಸು, ಆ ಎಂಡ್ ಯೂಸರ್ಸು ಅದನ್ನು ಚೆಕ್ ಮಾಡ್ಕೊಂಡು ಪ್ರೋಸೆಸ್ ಮಾಡ್ತಾರೆ. ಓಕೆ, ಸೊ ನಾವಿಲ್ಲಿ ಜಿ ಎಲ್ ಅಸೈನ್ಮೆಂಟ್ ಮಾಡೋದೇ ನಮ್ಮದು ಮೇನ್ ಜಾಬು. ಬಟ್ ನಿಮಗೆ ಕಂಪ್ಲೀಟ್ ಸೈಕಲ್ ಏನಿದೆ ಈ ಸೈಕಲ್ ಗೊತ್ತಿರಬೇಕು. ಓಕೆ, ಸೊ ಕಂಡೀಷನ್ ಟೈಪ್ಸು ಇದೆಲ್ಲ ಮೇಂಟೈನ್ ಮಾಡ್ತೀವಿ. ಸೊ ಇದೆಲ್ಲ ನಿಮ್ಗೆ ಒಂದು ಐಡಿಯಾ ಇರಬೇಕು. ಓಕೆ, ಸೊ ಇದೆಲ್ಲ ಐಡಿಯಾ ಇದ್ದರೆ ಸೊ ಈಸಿಯಾಗಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದಾದಮೇಲೆ ಗೊತ್ತಲ್ಲ, ಅದಾದಮೇಲೆ ನಿಮ್ಗೆ ನಾರ್ಮಲಿ ಬಿ 70 ನೀವು ಕಸ್ಟಮರ್ ಇನ್ವಾಯ್ಸ್ ರೈಸ್ ಮಾಡ್ತೀರಾ. ಸೊ ಇಲ್ಲಿ ನೀವು ಡೈರೆಕ್ಟ್ ಬಿಲ್ಲಿಂಗ್ ಡಾಕ್ಯುಮೆಂಟ್ರಿಂದ ಬಂದರೆ ಇವಾಗ ನಾನು ಪಿ ಒ ಹೆಂಗೋ ಆ ಥರ. ಸೊ ಇವಾಗ ನೀವು PO3 ಬಂದರೆ ಮೈರೋ ಮಾಡ್ತೀರಾ ಇನ್ವಾಯ್ಸು ಆ್ಯಂಡ್ ರೆಸಿಪ್ಮೆಂಟ್ ಮಾಡ್ಬಿಡ್ತೀರಾ. ಸೊ ಇದರಲ್ಲಿ ಕೂಡ ಅಷ್ಟೇ ಬಿಲ್ಲಿಂಗ್ ಡಾಕ್ಯುಮೆಂಟ್ ಥ್ರೂ ಬಂದರೆ ಸೊ VS01 ಬಿಲ್ಲಿಂಗ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದು ಅಕೌಂಟಿಂಗ್ ಡಾಕ್ಯುಮೆಂಟ್ ಜನರೇಟ್ ಆಗುತ್ತೆ, ಲೈನ್ ಐಟಮ್ಸ್ ಟ್ರಿಗರ್ ಆಗುತ್ತೆ. ಅದಾದಮೇಲೆ ನಾವು ಪೇಮೆಂಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ತೀವಿ. ಓಕೆ, ಸೊ ಇಷ್ಟು ನಿಮಗೆ ಇಷ್ಟು ಸ್ಟ್ರಕ್ಚರ್ ಏನಿದೆ ಈ ಕಂಪ್ಲೀಟ್ ಸೈಕಲ್ ಏನಿದೆ ಈ ಸೈಕಲ್ ಗೊತ್ತಿದೆ. ಓಕೆ, ಸೊ ಈ ಸೈಕಲ್ ನಿಮ್ಗೆ ಗೊತ್ತಿದೆ ಅಂತಂದರೆ ಈಸಿಯಾಗಿ ಕಾನ್ಫಿಗರೇಷನ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಆಮೇಲೆ ನೀವು ಕೂಡ ಕಾನ್ಫಿಗರೇಷನ್ ಅಂತ ಮಾಡ್ಬೋದು ಸಿಸ್ಟಮಲ್ಲಿ. ಓಕೆ, ಸೊ ಇವೇನು ಪರ್ಚೇಸ್ಗೂ ಸೇಲ್ಸ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇದರಲ್ಲಿ ಏನು ಅಂತಂದರೆ ನಿಮಗೆ ಅದರಲ್ಲೂ ಸೇಮ್ ಕಂಡೀಷನ್ಸ್ ಟೈಪ್ಸ್ ಇರುತ್ತೆ, ಅದರಲ್ಲೂ ಮೂಮೆಂಟ್ ಟೈಪ್ ಇರುತ್ತೆ, ಅದರಲ್ಲೂ ನಿಮಗೆ ವ್ಯಾಲ್ಯೂಯೇಷನ್ ಕ್ಲಾಸ್ ಇರುತ್ತೆ, ಅದರಲ್ಲೂ ಕಂಡೀಷನ್ ಟೈಪ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲೂ ಅದೇ ಥರನೇ ಇರುತ್ತೆ. ಇದರ ಬಿಲ್ಲಿಂಗ್ ಡಾಕ್ಯುಮೆಂಟ್ ಬಿಲ್ಲಿಂಗ್ ಮಾಡ್ತಿರೋದ್ರಿಂದ ನಾವು ಬಿಲ್ಲಿಂಗ್ ರೆಕಾರ್ಡ್ ನಾವು ಮಾಡ್ಕೊತಾರೋದ್ರಿಂದ ಬಿಲ್ಲಿಂಗ್ ಡಾಕ್ಯುಮೆಂಟ್ ಟೈಪು ಇವೆಲ್ಲ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಇಷ್ಟು ಬಿಟ್ಟರೆ ಎಲ್ಲ ಬೋತ್ ಆರ್ ಸೇಮ್. ಓಕೆ, ಏನೇನು ಮಾಡಬೇಕು ಎಲ್ಲ. ಸೊ ಇದಕ್ಕೆಲ್ಲ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸೊ ಇದಕ್ಕೆಲ್ಲ ಒಂದು ಎಲ್ಲ ಡಾಕ್ಯುಮೆಂಟ್ಸ್ನು ನಿಮಗೆ ಶೇರ್ ಡ್ರೈವಲ್ಲಿ ಹಾಕ್ಬಿಟ್ಟು ಶೇರ್ ಡ್ರೈವ್ ಆ್ಯಕ್ಸಸ್ನ ಫೈನಲ್ ಆಗಿ ಎಲ್ಲ ಕಾನ್ಫಿಗರೇಷನ್ಸ್ ಡಾಕ್ಯುಮೆಂಟು ಅದೆಲ್ಲ ಅಟ್ಯಾಚ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಸೊ ಅವಾಗ ನಿಮಗೆ ಈಸಿಯಾಗಿ ರೆಫರ್ ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲ ನಿಮಗೆ ಪ್ರಾಪರ್ ಒಂದು ಸೈಕಲ್. ನಿಮ್ಗೆ ಆಲ್ರೆಡಿ ನಾನು ಮ್ಯಾನ್ಯುವಲ್ ಎಂಟ್ರೀಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಲೈಕ್ ಕಸ್ಟಮರ್ ಇನ್ವಾಯ್ಸಸ್ದು ಎಲ್ಲ. ಸೊ ಇನ್ನೊಂದು ಸಲ ಬೇಕು ಅಂತಂದರೆ ನೀವು ಕಸ್ಟಮರ್ದು ಕಾನ್ಫಿಗರೇಷನ್ಸ್ ಯಾರಾದರೂ ಮಾಡಿದರೆ ಸ್ಕ್ರೀನ್ ಶೇರ್ ಮಾಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಬಿಕಾಸ್ ಕಸ್ಟಮರ್ ಕಾನ್ಫಿಗರೇಷನ್ಸ್ ಆಲ್ಸೋ ಸೇಮ್ ಲೈಕ್ ಆ್ಯಂಡ್ ವೆಂಡರ್ ಕಾನ್ಫಿಗರೇಷನ್ಸ್ BP. ಸೊ ವೆಂಡರ್ ಮಾಸ್ಟರ್ ಡೇಟಾ ಏನು BP ಕಾನ್ಫಿಗರೇಷನ್ಸ್ ಮಾಡಿದ್ದೀರಲ್ವ, ಸೇಮ್ ಅದೇ ಥರನೇ ಕಸ್ಟಮರ್ದು. ಸೊ ಯಾರೋ ಒಂದಿಬ್ಬರು ಮಾಡಿದ್ದೀರಿ ಅಂತ ಹೇಳಿದ್ರಿ. ಸೊ ಯಾರು ಹೇಳಿ ಮಾಡಿರೋದು ಕಸ್ಟಮರ್ದು? ಸೊ ಕಸ್ಟಮರ್ದು ಯಾರೋ ಮಾಡಿದ್ರಲ್ವ ನನಗೆ ಸ್ಕ್ರೀನ್ ಶೇರ್. ಭರತ್ ನೀವಾ ಪ್ರಮೋದ ಯಾರೋ ಒಬ್ರು ಮಾಡಿದ್ರಿ ಕಸ್ಟಮರ್ದು? ಸರ್ ನಾನೇ ಮಾಡಿದ್ದೆ. ಓಕೆ, ಸೊ ಇವಾಗ ಪ್ರಮೋದ್ ನೀವು ಸೇಮ್ ಕಸ್ಟಮರ್ದು ಏನು ಅಕೌಂಟಿಂಗ್ ಗ್ರೂಪ್ಸು ಆ್ಯಂಡ್ ಕಸ್ಟಮರ್ ID ಎಲ್ಲ ಕ್ರಿಯೇಟ್ ಮಾಡಿರಲ್ಲ ಕಸ್ಟಮರ್ ಅಕೌಂಟು. ಸೊ ಸೇಮ್ ಅಲ್ವಾ? ಸೊ ಏನಾದರೂ ಡಿಫ್ರೆನ್ಸ್ ಅನಿಸ್ತಾ ನಿಮಗೆ? ಇಲ್ಲ ಸರ್, ಆ ಥರ ಏನು ಡಿಫ್ರೆನ್ಸ್ ಓಕೆ, ಸೊ ಸೇಮ್ ಇದೆ. ದೆನ್ ನಿಮಗೆ ಇನ್ವಾಯ್ಸ್ ರೈಸ್ ಮಾಡೋದಾದರೆ ಯಾವ ಥರ ರೈಸ್ ಮಾಡಬೇಕು FB70ಲಿ, ಆ್ಯಂಡ್ ದೆನ್ ಪೇಮೆಂಟ್ ಯಾವ ಥರ ಮಾಡಬೇಕು ಅಂತ ಕೂಡ ಎಕ್ಸ್ಪ್ಲೇನ್ ನಿಮಗೆ ಅಂದರೆ T ಕೋಡ್ ಹೇಳಿದೆ. ಸೊ ನೀವು ಅದ್ರ ಪ್ರಕಾರ ಮಾಡಿದ್ದೀರಲ್ವಾ? ಸೊ ನಿಮಗೆ ಅದರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ಕರೆಕ್ಟ್? ಇಲ್ಲ ಸರ್. ಓಕೆ, ಫೈನ್, ಗುಡ್. ಸೊ ಅಷ್ಟೇ. ಸೊ ನಾನು ಅದಕ್ಕೆ ಹೇಳಿದ್ದು ನೀವು ಟ್ರೈ ಮಾಡಿ ಅಂತ. ಸೊ ನೀವು ಟ್ರೈ ಮಾಡದೇ ಇದ್ದರೆ ಇದರಲ್ಲಿ ನಿಮ್ಗೆ ಏನೂ ಅರ್ಥನೇ ಆಗಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು, ನೀವು ಟ್ರೈ ಮಾಡಬೇಕು. ಪ್ರತಿಯೊಂದು ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ದರೆ ನೀವು ಅದನ್ನೇ ಕಲಿತಾ ಹೋಗ್ತೀರಿ. ಓಕೆ, ಸೊ ಅದಕ್ಕೋಸ್ಕರ ಪ್ರಾಪರಾಗಿ ಸೊ ನೀವು ಕೂಡ ಅಷ್ಟೇ ಇನ್ವಾಲ್ವ್ಮೆಂಟ್ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಈ 2 ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತಂದರೆ ಸೊ ನೆಕ್ಸ್ಟ್ ಕ್ಲಾಸಿಂದ ನಾನು ಅಸೆಟ್ ಅಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಸೆಟ್ ಅಕೌಂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಅಸೆಟ್ ಅಕೌಂಟಿಂಗ್ ಕಂಪ್ಲೀಟ್ ಆಯಿತು ಅಂದರೆ ಸೊ ನಿಮಗೆ ಕಂಪ್ಲೀಟ್ EBRS ಒಂದು ಸೈಕಲ್ ಹೇಳಿದಲ್ಲ, ಸೊ ಆ ಸೈಕಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ. ಸೊ EBRS ಸೈಕಲ್ನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸೊ ನಿಮಗೆ ಅಗೇನ್ ನಿಮಗೆ ಬೇರೆ ಇನ್ನೇನೇನು ಪೆಂಡಿಂಗ್ ಇದೆ ಸೊ ಆ ಟಾಪಿಕ್ಸ್ನೆಲ್ಲ ಕವರ್ ಮಾಡಿಬಿಟ್ಟು ಸೊ ಕ್ಲಾಸಸ್ನ ಕ್ಲೋಸ್ ಮಾಡ್ಬೋದು. ಓಕೆ, ಸೊ ಅಸೆಟ್ ಅಕೌಂಟಿಂಗ್ಗೆ 1 ವೀಕ್ ತೊಗೊಳುತ್ತೆ ಆಲ್ಮೋಸ್ಟ್. ಯಾಕೆಂದರೆ ಅದು ತುಂಬ ಲೆಂತಿ ಪ್ರೋಸೆಸ್ ಇರುತ್ತೆ. ಈವನ್ ತುಂಬ ಡೌಟ್ಸ್ ಏನಾದರೂ ಬಂದರೂ ಕೂಡ ಕ್ಲಾರಿಫಿಕೇಷನ್ಸ್ ಮಾಡಬೇಕು ನಾನು. ಸೊ ಹಂಗಾಗಿ ಅದಾದಮೇಲೆ ನಿಮಗೆ ಮೈಗ್ರೇಷನ್ ಕಾಕ್ಪಿಟ್ ಟೂಲ್ದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಕ್ಕೆ ಅಂದರೆ ನಿಮಗೆ ಮೈಗ್ರೇಷನ್ ಕಾಕ್ಪಿಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ನಿಮ್ಗೆ ಯಾವ ಥರ ಮೈಗ್ರೇಟ್ ಮಾಡ್ತೀರಾ ಡೇಟಾನ ಆ ಕಾಕ್ಪಿಟ್ ಟೂಲ್ದು ಕೂಡ ಐಡಿಯಾ ಇರಬೇಕು. ಓಕೆ, ಸೊ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಟ್ರೈನಿಂಗ್. ಯಾಕೆಂದರೆ ಇದು ನಿಮಗೆ ಅಪ್ಗ್ರೇಡೇಷನ್ ಟೂಲ್, ಮೈಗ್ರೇಷನ್ ಟೂಲ್ ಆಗಿರೋದ್ರಿಂದ. ಬಟ್ ಸ್ಟಿಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಅಂದರೆ ನಿಮ್ಗೆ ಇಂಟರ್ವ್ಯೂಲ್ಲಿ ಕ್ವಶನ್ಸ್ ಕೇಳ್ತಾರೆ. ನೀವೇನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು 2 ಇಯರ್ಸ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹಾಕಿದ್ದೀರಾ ಅಂತಂದರೆ ಅವಾಗ ಕೇಳ್ತಾರೆ, ಸೊ ನೀವು ಮೈಗ್ರೇಷನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದ, ಸೊ ಏನೇನು ಮಾಡಿದ್ದೆ ನೀನು ಅದರಲ್ಲಿ. ಓಕೆ, ಸೊ ನಿಮ್ಗೆ ಆ ಟೂಲ್ ಬಗ್ಗೆ ಐಡಿಯಾ ಇದ್ದರೆ ಇಂಟರ್ವ್ಯೂಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಆ ಟೂಲ್ ಬಗ್ಗೆ ಕೂಡ ನಾನು ನಿಮಗೆ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಫ್ ಇಟ್ ಈಸ್ ಪಾಸಿಬಲ್ ನಾನು ಕೂಡ ಒಂದು ಸ್ವಲ್ಪ ಡೇಟಾ ಯಾವ್ದಾದ್ರು ಹಾಕ್ಬಿಟ್ಟು ಮೈಗ್ರೇಟ್ ಮಾಡೋದಕ್ಕೂ ಟ್ರೈ ಮಾಡ್ತೀನಿ. ಓಕೆ, ಸೊ ಬಿಕಾಸ್ ಅದು ಬ್ಯಾಕ್ ಎಂಡಲ್ಲಿ ಏನಾದ್ರು ಇಶ್ಯೂಸ್ ಇದ್ದರೆ ಒಂದೊಂದ್ಸಲ ಮೈಗ್ರೇಷನ್ಸ್ ವರ್ಕ್ ಆಗೋದಿಲ್ಲ, ಲೈಕ್ ಸಾಫ್ಟ್ವೇರ್ ಇಶ್ಯೂಸ್ ಇದ್ದರೆ ಪ್ರಾಕ್ಟೀಸ್ ಅವ್ರು ಆಗಿರೋದ್ರಿಂದ RLs ಮಾಡ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ಹತ್ರ ಒಂದು ವಿಡಿಯೋ ಕೂಡ ಇದೆ ಲಾಸ್ಟ್ ಬ್ಯಾಚಿಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋದು. ಲಾಸ್ಟ್ ಬ್ಯಾಚಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಆ್ಯಕ್ಚುಲಿ ಪ್ರೀವಿಯಸ್ ಆರ್ಗನೈಸೇಷನಲ್ಲಿದ್ದೆ ಬೇರೆ ಕಂಪ್ನೀಲಿ. ಸೊ ಕಂಪನಿ ಆ್ಯಕ್ಸಸ್ನೇ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೆ ಬಿಕಾಸ್ ಪ್ರಾಕ್ಟೀಸ್ ಆಗೋ ವರ್ಕ್ ಆಗ್ತಾ ಇರಲಿಲ್ಲ ಅಂತ ಅಷ್ಟಿತ್ತು.
ಬಟ್ ಇವಾಗ ಆ ಥರ ಮಾಡೋದಕ್ಕಾಗಲ್ಲ ಕಂಪನಿ ಆಕ್ಸೆಸ್ ತೊಗೊಂಡು. ಸೊ ನಾನು ಅದೇ ಏನು ವಿಡಿಯೋ ಇದೆ ಅದೇ ವಿಡಿಯೋನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ. ಓಕೆ, ಸೊ ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಇದು ಬಿಟ್ಬಿಟ್ಟು ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಏನೋ ಡೌಟ್ ಇಲ್ಲ ಅಂತಂದರೆ ವಿ ಕ್ಯಾನ್ ಕ್ಲೋಸ್ ದ ಕಾಲ್. ಓಕೆ, okay then fine. So if you guys don't have any doubts, then we can close the call for the day. Okay, ಸೊ ನಾಳೆ ಎಷ್ಟು ಜನ ಜಾಯ್ನ್ ಆಗ್ತಾರೆ ನೋಡೋಣ. ಬಿಕಾಸ್ ಅಸೆಟ್ ಅಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮಿನಿಮಮ್ ಎಲ್ಲರೂ ಜಾಯ್ನ್ ಆದರೆ ಒಳ್ಳೆಯದು. ಸೊ ಆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ಅಥವಾ ಫೋಟೋ ತೆಗೆದು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನೀವು ಕ್ವಶನ್ಸ್ ಕೇಳಿದ್ರೆ ಖಂಡಿತ ಆನ್ಸರ್ ಮಾಡೋದಕ್ಕಾಗಲ್ಲ. ಸೊ ಯಾಕೆಂದರೆ ನಾನು ಕಂಪ್ಲೀಟಾಗಿ ಎಲ್ಲ ಇಶ್ಯೂಸ್ದು ಎಲ್ಲದನ್ನು ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಮೊಬೈಲಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ವೀಡಿಯೋ ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಸ್ಟಿಲ್ ನೀವು ಅದೇ ಥರ ಫಾಲೋ ಆಗಿ ಸ್ಟಿಲ್ ನಿಮಗೆ ಏನಾದ್ರು ಇಶ್ಯೂ ಇದೆ ಅಂದರೆ ಅವಾಗ ನಾನು ನಿಮಗೆ ರಿಸಲ್ಯೂಷನ್ ಹೇಳ್ತೀನಿ. ಓಕೆ, ಓಕೆ ಫೈನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸರ್ ಅದು ಕ್ಲಾಸ್ ಇವತ್ತೇ ಇವಾಗ ಅಪ್ಲೋಡ್ ಮಾಡ್ತೀರಾ ಇದು? ಅಪ್ಲೋಡ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸೊ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಓಕೆ. ಓಕೆ, ಓಕೆ, ಥ್ಯಾಂಕ್ ಯು.